ಆರಾಧನೆಯನ್ನು ಪ್ರಾರಂಭ ಮಾಡಿಕೊಳ್ಳೋಣ. ಕರ್ತನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ. ಭೂಲೋಕವೆಲ್ಲ ಆತನ ಮುಂದೆ ಮೌನವಾಗಿರಲಿ. ನಮ್ಮ ಆರಾಧನೆಯ ಪ್ರಾರಂಭ ತಂದೆ, ಮಗ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ಆಗಲಿ. ಆಮೆನ್. We will sing hymn number 322, first, second and third stanza.
ಪ್ರಾರ್ಥನೆ ಮಾಡಿ. ಪ್ರೀತಿಯುಳ್ಳ ಸ್ವಾಮಿ, ನಿನ್ನ ಸನ್ನಿಧಾನದಲ್ಲಿ ಬಂದು ನಾವು ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ. ನಿನ್ನಲ್ಲಿ ಬೇಡುತ್ತಾ ಇದ್ದೇವೆ. ಈ ಮುಂಜಾನೆ ವೇಳೆಯಲ್ಲಿ ಈ ವಾರದ ಮೊದಲನೇ ದಿನದಲ್ಲಿ ನಿನ್ನ ಬಳಿಗೆ ಬಂದು ನಾವು ಪ್ರಾರ್ಥಿಸಿಕೊಳ್ಳುತ್ತೇವೆ. ನಮ್ಮ ಹೃದಯದ ಅಂತರಾಳವನ್ನು ತಿಳಿದಾತನೇ, ನಮ್ಮನ್ನು ಗ್ರಹಿಸಿ ತಿಳಿದುಕೊಂಡಾತನೇ, ನಾವು ನಿನಗೆ ಸ್ತೋತ್ರ ಸ್ತೋತ್ರ ಎಂಬುದಾಗಿ ಹೇಳುತ್ತೇವೆ. ಸರ್ವಶಕ್ತನಾದಂತ ದೇವರೇ, ಪರಿಶುದ್ಧನಾಗಿರುವಂತ ತಂದೆಯೇ, ನಿನಗೆ ಸ್ತೋತ್ರ ಸ್ತೋತ್ರ ಎಂಬುದಾಗಿ ಹೇಳುತ್ತೇವೆ. ನಮ್ಮ ಹೃದಯವನ್ನು ತಿಳಿದಾತನೇ, ನಿನಗೆ ಸ್ತೋತ್ರ. ತಂದೆಯಾದಂತ ದೇವರೇ, ನಿನಗೆ ಸ್ತೋತ್ರ. ಯೇಸು ಸ್ವಾಮಿ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ನನ್ನ ರಕ್ಷಕನೇ, ನನ್ನ ಒಡೆಯನೇ, ನಮ್ಮ ವಿಮೋಚಕನೇ, ನಿನಗೆ ಸ್ತೋತ್ರ. ಪರಿಶುದ್ಧಾತ್ಮನೇ, ನಾವು ನಿನಗೆ ಸ್ತೋತ್ರ ಮಾಡುತ್ತೇವೆ, ನಿನ್ ಕೊಂಡಾಡುತ್ತೇವೆ. ದೇವರು ಆತ್ಮ ಸ್ವರೂಪನು, ಆತನನ್ನು ಆರಾಧಿಸುವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕೆಂಬುದಾಗಿ. ಪರಿಶುದ್ಧಾತ್ಮನೇ, ನಾವು ನಿನಗೆ ಸ್ತೋತ್ರ. ತ್ರೈಕ ದೇವರಾಗಿರುವಂತ ನಿನ್ನನ್ನು ನಾವು ಸ್ತುತಿಸಿ ಕೊಂಡಾಡುತ್ತೇವೆ, ನಿನ್ನನ್ನು ಆರಾಧಿಸ್ತೇವೆ. ನೀನು ಮಾಡಿದಂತ ಮಹೋಪಕಾರಗಳಿಗೆ ಕರ್ತನೆ ನಾವು ಬದಲೇನು ಕೊಡದು, ನಮ್ಮಿಂದ ಆಗದು. ನಮ್ಮ ಸ್ತುತಿ ಸ್ತೋತ್ರಗಳನ್ನು ನಿನಗೆ ಸಲ್ಲಿಸ್ತೇವೆ. ಈ ಸಮಯದಲ್ಲಿ ಕರ್ತನೆ, ನಿನ್ನನ್ನು ಆರಾಧಿಸಿ ನಿನ್ನನ್ನು ಕೊಂಡಾಡಿ ನಮ್ಮ ಪಾಪಗಳನ್ನು ಅರಿಕೆ ಮಾಡುತ್ತೇವೆ. ನಮ್ಮ ಪಾಪ ಅಪರಾಧಗಳನ್ನು ನಿನ್ನ ಮನ್ನಿಸು, ನಿನ್ನ ರಕ್ತದಿಂದ ತೊಳೆದು ಶುದ್ಧೀಕರಿಸು, ನೂತನ ಪಡಿಸು, ಆಶೀರ್ವದಿಸಿ ಎಂಬುದಾಗಿ ನಾವು ಬೇಡುತ್ತಾ ಇದ್ದೇವೆ. ಕರ್ತನೆ, ನಮ್ಮ ಪಾಪಗಳನ್ನು ಸಮುದ್ರದ ಆಳಕ್ಕೆ ಹಾಕಿದ್ದಕ್ಕಾಗಿ ಸ್ತೋತ್ರ. ಮತ್ತೆ ತಿರುಗಿ ನೆನಪು ಮಾಡಿಕೊಳ್ಳುವುದಿಲ್ಲ ಎಂಬುದಾಗಿ ಹೇಳಿದ್ದೆ, ಅದಕ್ಕಾಗಿ ನಾವು ನಿನ್ನ ಕೊಂಡಾಡುತ್ತೇವೆ, ನಿನಗೆ ಸ್ತೋತ್ರ ಮಾಡುತ್ತೇವೆ. ಈ ಒಂದು ಸಮಯದಲ್ಲಿ ಕರ್ತನೆ ಸ್ವಾಮಿ, ನಿನ್ನ ಬಳಿಗೆ ಬಂದು ನಾವು ಕರ್ತನೆ ಸ್ವಾಮಿ ವಿಶೇಷವಾದ ರೀತಿಯಲ್ಲಿ ಕರ್ತನೆ ನಾವು ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ, ನಿನ್ನಲ್ಲಿ ಬೇಡುತ್ತಾ ಇದ್ದೇವೆ. ಕರ್ತನೆ, ನಾವು ನೀನು ನಮ್ಮ ಜೀವಿತದಲ್ಲಿ ಮಾಡಿದಂತ ಮಹೋಪಕಾರಗಳಿಗಾಗಿ ನಾವು ನಿನಗೆ ಸ್ತೋತ್ರ ಮಾಡುತ್ತೇವೆ. ಕರ್ತನೆ, ನಮ್ಮನ್ನು ದಿನದಿಂದ ದಿನಕ್ಕೆ, ವಾರದಿಂದ ವಾರಕ್ಕೆ ನೀನು ನಡೆಸುತ್ತಾ ಬಂದಿದ್ದೆ, ಅದಕ್ಕಾಗಿ ಸ್ತೋತ್ರ. ನಿನ್ನ ರಕ್ಷಣೆ ಆನಂದದಲ್ಲಿ ನಮಗೆ ಕೊಟ್ಟಿದ್ದೆ, ಅದಕ್ಕಾಗಿ ಸ್ತೋತ್ರ. ನಮಗೆ ಕೊಟ್ಟಿರುವಂತ ಸಂತೋಷ, ಸಮಾಧಾನ, ಶಾಂತಿಗಾಗಿ ನಾವು ನಿನಗೆ ಸ್ತೋತ್ರ. ನೀನು ನಮ್ಮನ್ನು ಕಾಯ್ದು ಕಾಪಾಡಿದಕ್ಕಾಗಿ ಸ್ತೋತ್ರ. ನಮಗೆ ಆರೋಗ್ಯ ಭಾಗಗಳಿಂದ ಪಾಲಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಇನ್ನು ನಮ್ಮ ಪ್ರಾರ್ಥನೆಗಳನ್ನು ಕೇಳಿ ಸದುತ್ತರದಿಂದ ಪಾಲಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಹೋಗ ಬರಣಗಳಲ್ಲಿ ಕರ್ತನೆ ನಮಗೆ ಸಹಾಯಕನಾಗಿದ್ದು, ನಮ್ಮ ಪ್ರಯಾಣಗಳಲ್ಲಿ ನೀನು ಸುಖಕರದ ಪ್ರಯಾಣಗಳನ್ನು ಕೊಟ್ಟು ನಡೆಸಿದ್ದಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡುತ್ತೇವೆ. ಸರ್ವಶಕ್ತನೇ, ಸೇನಾಧೀಶ್ವರನಾದಂತ ತಂದೆಯೇ, ನಿನಗೆ ಸ್ತೋತ್ರ ಸ್ತೋತ್ರ ಎಂಬುದಾಗಿ ಹೇಳುತ್ತೇವೆ. ನೀನು ಮಾಡಿದಂತ ಮಹೋಪಕಾರಗಳಿಗಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸಿ ನಿನ್ನ ಕೊಂಡಾಡುತ್ತೇವೆ. ಈ ಒಂದು ಸಮಯದಲ್ಲಿ ಕರ್ತನೆ ಸ್ವಾಮಿ, ನಿನ್ನ ಬಳಿಗೆ ಬಂದು ನಾವು ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ. ನಿನ್ನ ಬಳಿಗೆ ಬಂದು ನಾವು ಬೇಡುತ್ತಾ ಇದ್ದೇವಪ್ಪ ಯೇಸು ಸ್ವಾಮಿ. ನಮ್ಮ ಸಭಿಕರನ್ನು ಕರ್ತನೆ ನಾವು ವಿಶೇಷವಾದ ರೀತಿಯಲ್ಲಿ ಆಶೀರ್ವಾದ ನೀಡಿ ಎಂಬುದಾಗಿ ನಾವು ಬೇಡುತ್ತಾ ಇದ್ದೇವೆ. ಕರ್ತನೆ ಸ್ವಾಮಿ, ಸಭೆಯ ಪ್ರತಿಯೊಂದೊಂದು ಅಂಗಗಳನ್ನು ಕರ್ತನೆ ಆಶೀರ್ವಾದ ನೀಡು. ಸಂಡೇ ಸ್ಕೂಲ್ ಮಕ್ಕಳನ್ನು, ಟೀಚರ್ಸ್ ಗಳನ್ನು ಆಶೀರ್ವಾದ ನೀಡು. ಯವನಸ್ಥ ಮಕ್ಕಳನ್ನು ಕರ್ತನೆ ಸ್ವಾಮಿ, ಅಡ್ವೈಸರ್ಸ್ ಅನ್ನು ಕರ್ತನೆ ಆಶೀರ್ವಾದ ನೀಡಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಮಹಿಳೆಯರ ಸಂಘವನ್ನು ಕರ್ತನೆ ಆಶೀರ್ವಾದ ನೀಡಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ. ಹಾಗೂ ಗಂಡಸರಿಗಾಗಿ, ಸಭಾಪಾಲನಾ ಸಮಿತಿಗಾಗಿ, ಮೆಥಡಿಸ್ಟ್ ಮೆನ್ ಫೆಲೋಶಿಪ್ ಗಾಗಿ ನಾವು ಪ್ರಾರ್ಥಿಸ್ತೇವೆ. ಸ್ವಾಮಿ, ನನ್ನ ವಿಶೇಷವಾದ ರೀತಿಯಲ್ಲಿ ಆಶೀರ್ವಾದ ನೀಡಿ ಎಂಬುದಾಗಿ ನಾವು ಬೇಡುತ್ತಾ ಇದ್ದೇವೆ. ನಮ್ಮ ಒಂದು ಕರ್ತನೆ ಸ್ವಾಮಿ, ಸಭೆಯ ಪ್ರತಿಯೊಂದೊಂದು ಸದಸ್ಯರನ್ನು, ಪ್ರತಿಯೊಂದು ಕುಟುಂಬಗಳನ್ನು ಆಶೀರ್ವಾದ ನೀಡು. ನಿನ್ನ ರೆಕ್ಕೆಗಳ ಆಶ್ರಯದಲ್ಲಿ ನಿನ್ನ ಕರ್ತನೆ ಸುರಕ್ಷತೆಯಿಂದ ಪಾಲಿಸಿಕೊಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ, ನಿನ್ನಲ್ಲಿ ಬೇಡುತ್ತಾ ಇದ್ದೇವೆ. ಈ ಪ್ಯಾಂಡಮಿಕ್ ಸಿಚುವೇಶನ್ ದಲ್ಲಿ ಕರ್ತನೆ ನೀನೇ ಭದ್ರವಾಗಿ ಕಾಯ್ದು ಕಾಪಾಡು. ಯಾವ ಕೇಡು ನಿನ್ನ ಗುಡಾರದ ಸಮೀಪಕ್ಕೂ ಬಾರದೆಂಬುದಾಗಿ ನೀನು ವಾಗ್ದಾನ ಮಾಡಿದಂತ ದೇವರೇ, ನಾನು ನಿಮ್ಮನ್ನು ಅಂಗೈಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ ಎಂಬುದಾಗಿ ಹೇಳುವಾತ ನಿನಗೆ ಸ್ತೋತ್ರ ಸ್ತೋತ್ರಪ್ಪ. ಯೇಸು ಸ್ವಾಮಿ, ನಿನ್ನನ್ನು ಕರುಣಿಸಿ ದಯ ತೋರಿಸಿದಕ್ಕಾಗಿ ನಾವು ನಿನ್ನ ಕೊಂಡಾಡುತ್ತೇವಪ್ಪ. ಯೇಸು ಸ್ವಾಮಿ, ನಿನ್ನ ವಿಶೇಷವಾದ ರೀತಿಯಲ್ಲಿ ಕರ್ತನೆ ನಿನ್ನ ನಡೆಸೆಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ, ನಿನ್ನಲ್ಲಿ ಬೇಡುತ್ತಾ ಇದ್ದೇವೆ. ಈ ಒಂದು ಸಮಯದಲ್ಲಿ ಕರ್ತನೆ ಸ್ವಾಮಿ, ನಿನ್ನ ವಾಕ್ಯವನ್ನು ಆರಾಧನೆಯಲ್ಲಿ ಮಾಡುವಾಗಲೂ ನಾ ಹಾಡುವಂತ ಹಾಡು, ಪ್ರಾರ್ಥನೆ, ಅನ್ಯನಿತ್ಯ ವರ್ಷಿಪ್ ಪ್ರತಿಯೊಂದೊಂದು ಕರ್ತನೆ ನಿನಗೆ ಮಹಿಮೆ ತರಲಿಕ್ಕಾಗುವಂತೆ ನಿನ್ನ ನಡೆಸೆಂಬುದಾಗಿ ನಾವು ಬೇಡುತ್ತೇವೆ. ಯಾರ್ಯಾರು ಕಾಯಿಲೆಯಲ್ಲಿ, ಕಷ್ಟದಲ್ಲಿ, ಅನಾರೋಗ್ಯದಲ್ಲಿ ಇದ್ದಾರೆ ಅವರಿಗಾಗಿ ನಾನು ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. ನಿನ್ನ ವಿಶೇಷವಾದ ರೀತಿಯಲ್ಲಿ ಕರ್ತನೆ ಅವರಿಗೆ ಆರೋಗ್ಯ ಭಾಗಗಳನ್ನು ದಯಪಾಲಿಸೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಆಂಟಿ ಕಮಲಾಕರ್ ಬಾಗಲಕೋಟೆ ಅವ್ರಿಗೋಸ್ಕರ ವಿಶೇಷವಾಗಿ ನಾನು ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ ಸ್ವಾಮಿ. ಅವರಿಗೆ ಕರ್ತನೆ ಸ್ವಾಮಿ, ಈ ಒಂದು ಪ್ರಾಯದಲ್ಲಿ ಹಾಗೂ ಕರ್ತನೆ ಸ್ವಾಮಿ, ಈ ಒಂದು ಸಮಯದಲ್ಲಿ ಕಣ್ಣಿಂದ, ಒಂದು ದೃಷ್ಟಿಯಿಂದ
ಹಾಗೂ ಕರ್ತನೆ ಒಂದು ಲೋ BP ಆಗುತ್ತಿರುವಾಗ ಕರ್ತನೆ ಸ್ವಾಮಿ ಅವರಿಗೆ ನೀನು ಬೇಕಾಗಿರುವಂತ ಆರೋಗ್ಯವನ್ನು ಕೊಡಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಗಾಯಗಳನ್ನ ಚಾಚು ಎಲ್ಲ BP ನಾರ್ಮಲ್ ಅಲ್ಲಿ ಇರ್ಲಿಕ್ಕಾಗುವಂತೆ ನೀನು ನಡೆಸೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನೋಡಿಕೊಳ್ಳುವಂತ ಆಂಟಿ ಪದ್ಮಾ ಬಾಗಲಕೋಟೆ ಅವರಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ. ಮಗ ಸ್ಯಾಮ್ಗೋಸ್ಕರ ನಾವು ಬೇಡ್ತಾ ಇದ್ದೇನೆ. ನಿನ್ನ ವಿಶೇಷವಾದ ರೀತಿಯಲ್ಲಿ ಕರ್ತನೆ ಒಂದು ಕುಟುಂಬವನ್ನು ಕರುಣಿಸಿದ ತೋರಿಸಿ ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ, ನಿನ್ನಲ್ಲಿ ಬಿಡುತ್ತಾ ಇದ್ದೇವೆ. ಕರ್ತನೆ ಸ್ವಾಮಿ ಯಾರ್ಯಾರು ಮೆಡಿಕೇಶನ್ ಅಲ್ಲಿ ಇದ್ದಾರೆ ಅವ್ರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಆಂಟಿ ಪ್ರೇಮ್ ಕುಮಾರ್ ಲಾಜರಸ್ ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ. ಅವರನ್ನು ಮುಟ್ಟುವಪ್ಪ, ನೀನು ಗುಣಪಡಿಸಿ ಸಂಪೂರ್ಣವಾಗಿ ಕರ್ತನೆ. ಕರ್ತ ಸ್ವಾಮಿ ಅವರು ಫ್ರಾಕ್ಚರ್ ಆಗಿ ಕರ್ತನೆ ಟ್ರೀಟ್ಮೆಂಟ್ ಮಾಡಿದ್ದಾರೆ ಕರ್ತನೆ. ಈಗ ಇನ್ನೂ ಕರ್ತನೆ ಸ್ವೆಲ್ಲಿಂಗ್ ಉಂಟು, ಆ ಸ್ವೆಲ್ಲಿಂಗ್ ಅನ್ನೆಲ್ಲ ತೆಗೆದಾಕಿ ಎಂಬುದಾಗಿ ಬೇಡ್ತೇವೆ. ಇನ್ನೇನಾದ್ರೂ ಕ್ಲಾಟ್ಸ್ ಇದ್ರದೆಲ್ಲ ತೆಗೆದಾಕಿ ಎಂಬುದಾಗಿ ನಾವು ಬೇಡ್ತಾ ಇದ್ದೇವೆ. ಹಾಗೂ ಸಿಸ್ಟರ್ ಗ್ರೇಸ್ ಚಲಪತಿ ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ. ಅವರನ್ನು ಸಹ ನಿನ್ನ ಅರ್ಥ ಮುಟ್ಟು ಗುಣಪಡಿಸಿ ಆಶೀರ್ವದಿಸಿ ಎಂಬುದಾಗಿ ಬೇಡುತ್ತಾ ಇದ್ದೇವೆ. ಕರುಣಿಸಿದ ತೋರಿಸು. ಬ್ರದರ್ ಅಲೆಕ್ಸ್ ಮೆಕೆಂಜಿಗೋಸ್ಕರ ಸಹ ನಾವು ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ ಸ್ವಾಮಿ. ಅವರು ಸಹ ಕರ್ತನೆ ಕೈಯಲ್ಲಿ ಫ್ರಾಕ್ಚರ್ ಅಥವಾ ಏರ್ಲೈನ್ ಫ್ರಾಕ್ಚರ್ ಆಗಿರುವಾಗಲೂ ನೀನೇ ಗುಣಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ, ನಿನ್ನಲ್ಲಿ ಬೇಡುತ್ತಾ ಇದ್ದೇವೆ. ಎಲ್ಲಾ ಸೀರಿಯನ್ ಸಿಟಿಜನ್ಸ್ ಗಾಗಿ ಅಂಕಲ್ ಆಂಟಿಯಸ್ ಅವ್ರಿಗೋಸ್ಕರ ನಾವು ಪ್ರಾರ್ಥಿಸ್ತೇವಪ್ಪ. ಯೇಸು ಸ್ವಾಮಿ ಅವ್ರು ನಿನ್ನ ಮೇಲೆ ಆತ್ಕೊಂಡು ನಿರೀಕ್ಷಿಸ್ಕೊಂಡಿರುವಾಗ ನೀನೇ ಸಹಾಯ ನೀಡಿ ಎಂಬುದಾಗಿ ಬೇಡುತ್ತೇವೆ. ಕರ್ತನೆ ಸ್ವಾಮಿ, ಯಾರು ಯೆಹೋವನನ್ನು ನಿರೀಕ್ಷಿಸ್ತಾರೋ ಅವರು ಹೊಸ ಬಲವನ್ನು ಹೊಂದಿ ಹದ್ದುಗಳಂತೆ ಹೇರಿ ನಡೆದು ಬಳಲರೆಂಬುದಾಗಿ ಅವರಿಗೆ ಬಲ ಶಕ್ತಿ ತ್ರಾಣಗಳನ್ನು ದಯಪಾಲಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ, ನಿನ್ನಲ್ಲಿ ಬೇಡುತ್ತಾ ಇದ್ದೇವೆ. ಕರುಣಿಸು, ದಯ ತೋರಿಸಿ, ನಿನ್ನ ಒಂದು ಆತ್ಮನ ಸಹಾಯ ನೀಡಿ ಎಂಬುದಾಗಿ ನಾವು ಬೇಡುತ್ತಾ ಇದ್ದೇವೆ. ಹಾಗೂ ಕರ್ತನೆ ದೇಶದಲ್ಲಿ ಒಂದು ಸಮಾಧಾನ ಶಾಂತಿ ಇರ್ಲಿ ಸ್ವಾಮಿ. ಗದ್ದಲ ಗಲಾಟೆಗೆ ಕಾರಣ ಆಗದಂತೆ ನೀನು ನಡೆಸಿ ಎಂಬುದಾಗಿ ನಾವು ಬೇಡುತ್ತೇವೆ. ರಾಜಕೀಯ ವ್ಯಕ್ತಿಗಳಿಗಾಗಿ ನಾವು ಬೇಡುತ್ತೇವೆ. ಪ್ರಧಾನಮಂತ್ರಿ ಮಂಡಲಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ. ಎಲ್ಲಾ ರಾಜ್ಯದ ಮುಖ್ಯಮಂತ್ರಿಗಳಿಗಾಗಿ, ಗವರ್ನರ್ಸ್ ಗಳಿಗಾಗಿ ಬೇಡುತ್ತಾ ಇದ್ದೇವೆ. ಕಮಿಟೀಸ್ ಗಾಗಿ ಬೇಡುತ್ತೇವೆ. ಮಿಲಿಟರಿ ಹಾಗೂ ಏರ್ ಫೋರ್ಸ್ ಗಾಗಿಯೂ ಹಾಗೂ ನೇವಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಪೊಲೀಸ್ ಫೋರ್ಸ್ ಗಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಎಲ್ಲಾ ಒಂದು ಕರ್ತನೆ NGOs ಕರ್ತನೆ ಸ್ವಾಮಿ, ನಾನ್ ಗವರ್ಮೆಂಟ್ ಆರ್ಗನೈಸೇಷನ್ಸ್ ಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಯಾರು ಸೋಷಿಯಲ್ ವರ್ಕ್ ಮಾಡ್ತಾರೆ ಸ್ವಾಮಿ, ಕರ್ತನೆ ಕರುಣಿಸು. ಈ ಒಂದು ಕರ್ತನೆ ಪ್ಯಾಂಡಮಿಕ್ ಸಿಚುವೇಶನ್ ಅಲ್ಲಿ ಡಾಕ್ಟರ್ಸ್ ನರ್ಸಸ್ ಗಳಿಗಾಗಿ, ಪ್ಯಾರಾಮೆಡಿಕಲ್ ಟೀಮ್ ಗಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಅವ್ರು ಮಾಡುವಂತ ಕಾರ್ಯಗಳನ್ನು ನಡೆಸುವುದಾಗಿ ನೀನು ಭದ್ರವಾಗಿ ಕರ್ತನೆ ಎಲ್ಲಾ ವೈರಸ್ ಗಳಿಂದ ನೀನೇ ಕಾಯ್ದು ಕಾಪಾಡ ಬೇಡ್ತೇವೆ. ಈ ಒಂದು ವೈರಸ್ ಗಳಿಂದ ಕರ್ತನೆ ಕೋವಿಡ್ ಇಂದ ಅನೇಕರು ತಮ್ಮ ಜೀವಿತಗಳನ್ನು ಕಳೆದುಕೊಂಡಿದ್ದಾರೆ ಅಂತ ಒಂದು ಕುಟುಂಬಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ನೀನೆ ಅವರಿಗೆ ಧೈರ್ಯವನ್ನು ನೀಡು. ತಮ್ಮ ಪ್ರಿಯರನ್ನು ಕಳೆದುಕೊಂಡು ದುಃಖದಲ್ಲಿರುವಾಗ ನೀನೇ ಸಮಾಧಾನ, ಶಾಂತಿಯನ್ನು, ಧೈರ್ಯವನ್ನು ನೀಡಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಹಾಗೂ ಕರ್ತನೆ ಯಾರ್ಯಾರು ಟ್ರೀಟ್ಮೆಂಟ್ ಅಲ್ಲಿ ಇದ್ದಾರೆ ಅವ್ರಿಗಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ನೀನೇ ಅವರನ್ನು ಮುಟ್ಟಿ ಗುಣಪಡಿಸಿ ಆರೋಗ್ಯವನ್ನು ದಯಪಾಲಿಸಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ, ನಿನ್ನಲ್ಲಿ ಬೇಡುತ್ತಾ ಇದ್ದೇವೆ. ಈ ಒಂದು ಸಮಯದಲ್ಲಿ ಕರ್ತನೆ ಸ್ವಾಮಿ, ನಮ್ಮ ಒಂದು ಕರ್ತನೆ ಸ್ವಾಮಿ ಬೇರೆ ಬೇರೆ ರಾಜ್ಯದ ಕಡೆಗಳಲ್ಲಿ, ದೇಶಗಳಲ್ಲಿ ಕರ್ತನೆ ಸ್ವಾಮಿ ಗದ್ದಲ ಗಲಾಟೆಗಳನ್ನು ತೆಗೆದಾಕೆಂಬುದಾಗಿ ಬೇಡುತ್ತೇವೆ. ಅಫ್ಘಾನಿಸ್ತಾನ್ಗೋಸ್ಕರ ನಾವು ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ ಸ್ವಾಮಿ. ಅಲ್ಲಿ ತಾಲಿಬಾನ್ ಅವರೊಂದು ಇದರಿಂದ ಕರ್ತನೆ ಅನೇಕರು ತಮ್ಮ ಒಂದು ಕರ್ತನೆ ಸೂಸೈಡ್ ಬಾಂಬ್ಸ್ ಇಂದ ಕೆಲವರು ತಮ್ಮ ಜೀವಿತಗಳನ್ನು ಕಳೆದುಕೊಂಡಿದ್ದಾರೆ. ಅಂತ ಪ್ರಿಯರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ. ಅಲ್ಲಿ ಒಂದು ಸಮಾಧಾನ, ಶಾಂತಿ ಇರ್ಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುತ್ತೇವಪ್ಪ. ಯೇಸು ಸ್ವಾಮಿ, ನೀನೇ ಕರುಣಿಸುವ ಒಂದು ಪ್ರಾಂತವನ್ನ, ಒಂದು ಕರ್ತನೆ ಕಂಟ್ರಿಯನ್ನು ನೀನು ಕರುಣಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಕರ್ತನೆ ಸ್ವಾಮಿ, ನಿನ್ನ ಒಂದು ಕರುಣೆ ಕೃಪೆ ಇರ್ಲಿ, ನಿನ್ನೊಂದು ಆತ್ಮನ ಸಹ ನೀಡಿ ಎಂಬುದಾಗಿ ಈ ಒಂದು ಕರ್ತನೆ ಸ್ವಾಮಿ ರೇನಿ ಸೀಸನ್ ಅಲ್ಲಿ ಕರ್ತನೆ ಸ್ವಾಮಿ, ಈ ಒಂದು ಕರ್ತನೆ ಸ್ವಾಮಿ ಸರಿಯಾದ ಒಂದು ರೀತಿಯಲ್ಲಿ ಮಳೆ ಆಗ್ಲಿಕ್ಕೆ ಆಗುವಂತೆ ನಿನ್ನ ಕೃಪೆ ಕೊಡು. ಎಲ್ಲಿ ಮಳೆ ಆಗಿಲ್ಲ ಅಲ್ಲಿ ಮಳೆ ಆಗುವಂತೆ ಕೃಪೆ ಕೊಡು. ಕೆಲವು ಕಡೆ ಫ್ಲಡ್ಸ್ ಇಂದ ಕರ್ತನೆ ಅನೇಕರು ಕರ್ತನೆ ಸ್ವಾಮಿ ತಮ್ಮ ಒಂದು ಕರ್ತನೆ ಸ್ವಾಮಿ ಬೆಳೆಗಳನ್ನು ನಾಶ ಮಾಡಿಕೊಂಡಿದ್ದಾರೆ. ರೈತರು ತಮ್ಮ ಒಂದು ಕರ್ತನೆ ಸ್ವಾಮಿ ಬೆಳೆಗಳನ್ನು ನಾಶ ಪಟ್ಟಿಕೊಟ್ಟಿರುವಾಗ ನೀನು ಅವರಿಗೆ ಕರ್ತನೆ ನೀನು ಕರುಣಿಸು ಮತ್ತು ಕರ್ತನೆ ಫ್ಲಡ್ಸ್ ಆಗದಂತೆ ನೀನೇ ಕಾಯ್ದು ಕಾಪಾಡೆಂಬುದಾಗಿ ನಾವು ಬೇಡುತ್ತಾ ಇದ್ದೇವೆ. ರೈತರ ಕರ್ತನೆ ಕೆಲವು ಕಡೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಅವರಿಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ. ಕರ್ತನೆ ಅವ್ರದ್ದು ಪ್ರೊಟೆಸ್ಟ್ ಕರ್ತನೆ ಅವರು ಒಂದು ಕರ್ತನೆ ಇಷ್ಟವನ್ನು ನೆರವೇರಿಸಿಕೊಡು. ಗೌರ್ಮೆಂಟ್ ಅವರನ್ನು ಕೇಳಲಿಕ್ಕಾಗುವಂತೆ ಕರ್ತನೆ ಒಂದು ಸೊಲ್ಯೂಷನ್ ಆಗ್ಲಿಕ್ಕಾಗುವಂತೆ ಒಂದು ಕರ್ತನೆ ಅವ್ರದ್ದು ಇಶ್ಯೂಸ್ ಎಲ್ಲ ಒಂದು ರಿಸಾಲ್ವ್ ಆಗುವಂತೆ ನೀನು ಕಾರ್ಯ ಮಾಡೆಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ, ನಿನ್ನಲ್ಲಿ ಬೇಡುತ್ತಾ ಇದ್ದೇವೆ. ಕರುಣಿಸುದ ತೋರಿಸುವ ದೇವರೇ ಸ್ವಾಮಿ, ಒಂದು ವಾರದಲ್ಲಿ, ಒಂದು ತಿಂಗಳಿನಲ್ಲಿ, ಒಂದು ದಿನದಲ್ಲಿ ಬರ್ತ್ಡೇಸ್, ವೆಡ್ಡಿಂಗ್, ಆನಿವರ್ಸರಿ ಆಚರಿಸುವುದಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಎಲ್ಲರನ್ನ ಹೆಸರಾಗಿ ಆಶೀರ್ವಾದ ನೀಡಿ ನಡೆಸೆಂಬುದಾಗಿ ನಾವು ಬೇಡುತ್ತಾ ಇದ್ದೇವೆ. ಕರುಣಿಸುದ ತೋರಿಸು. ನಮ್ಮ ಆನ್ಲೈನ್ ಸರ್ವಿಸ್ ಗಾಗಿಯೂ, ಈ ಒಂದು ಝೂಮ್ ಅಲ್ಲಿ ಬಂದಿರುವಂತಹ ಪ್ರತಿಯೊಬ್ಬರಿಗಾಗಿಯೂ, ಹಾಗೂ ಯೂಟ್ಯೂಬ್ ಚಾನೆಲ್ ಇಂದ ನೋಡುವಂತ ಪ್ರತಿಯೊಬ್ಬ ಸದಸ್ಯರು ಕುಟುಂಬಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಆಶೀರ್ವಾದ ನೀಡಿ ಎಂಬುದಾಗಿ ಕರುಣಿಸಿದ ತೋರಿಸಿ, ನಿನ್ನ ಪ್ರೊಟೆಕ್ಷನ್ ಅನ್ನು ದಯಪಾಲಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಕರುಣಿಸಿದ ತೋರಿಸು.
ನಮ್ಮ ನಿನ್ನ ಕೈಲಿ ಇಡ್ತೇನೆ, ಪ್ರಾರಂಭದಿಂದ ಅಂತವರೆಗೆ ನೀನೆ ನಡೆಸಿಕೊಡಬೇಕೆಂಬುದಾಗಿ ಬೇಡಿರುವಂತ ವಿಜ್ಞಾಪನೆ, ಬೇಡದ ಬಿಟ್ಟಿರುವಂತ ಸರ್ವ ಆಶೀರ್ವಾದಗಳನ್ನು ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆ ದೇವರು ನಾವು ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೆನ್. ನಾವೆಲ್ಲರೂ ಕರ್ತನ ಪ್ರಾರ್ಥನೆ ಹೇಳಿಕೊಳ್ಳೋಣ. ಪರಲೋಕದಲ್ಲಿ ನಮ್ಮ ತಂದೆ, ನಿನ್ನ ನಾವು ಪರಿಶುದ್ಧ ನೆನೆಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿಶ್ಚಿತ ಪರಲೋಕದಲ್ಲಿ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮನ್ನಿಂದ ಆಹಾರವನ್ನು ಇವತ್ತು ದಯಪಾಲಿಸಿಕೊಡ್ರಿ. ನಮ್ಗೆ ತಪ್ಪು ಮಾಡಿದರೂ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಸೇರಿಸಿ ಕೆಡಿಂದ ನಮ್ಮ ತಪ್ಪಿಸಿರಿ. ಯಾಕಂದ್ರೆ ರಾಜ್ಯವು ಬಲವು ಮಹಿಮೆ ಸದಾ ಕಾಲವು ನೆಲೆಯಾಗಿರ್ಲಿ ಸ್ವಾಮಿ. ಆಮೆನ್. ಈಗ ಸತ್ಯವೇದ ಪಾರಾಯಣವಾಗ್ತದೆ. ಅವ್ರ ಮುಂದೆ ಬಂದು ಓದ್ಬೇಕೆಂಬುದಾಗಿ ಕೇಳುತ್ತೇನೆ. ಕನ್ನಡದಲ್ಲಿ ಬ್ರದರ್ ಸಂತೋಷ್ ಹಳ್ಳಿ ಅವರು ಓದ್ತಾರೆ, ಇಂಗ್ಲಿಷ್ ನಲ್ಲಿ ಸ್ಯಾಮ್ ಆಸ್ಟಿನ್. ಮೊದಲನೇ ಕೊಲಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ ವಚನ 9-14. ಕೊಲೋಸಿಯನ್ ಚಾಪ್ಟರ್ 1 ವರ್ಸ್ 9-14. ಈ ದಿನಕ್ಕಾಗಿ ಆರಿಸಿಕೊಂಡ ವೇದ ವಾಕ್ಯವು ಹೊಸ ಒಡಂಬಡಿಕೆಯಲ್ಲಿ ಪೌಲನು ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ 1ನೇ ಸಂಧಿ 9-14 ವಚನಗಳು. ನ್ಯೂ ಟೆಸ್ಟಮೆಂಟ್ ಕೊಲೊಸ್ಸದವರಿಗೆ 1st ಚಾಪ್ಟರ್ 9-14. ಆದ ಕಾರಣ ನಾವು ನಿಮ್ಮ ಸುದ್ದಿಯನ್ನು ಕೇಳಿದ ದಿವಸದಿಂದ ನಿಮಗೋಸ್ಕರ ಪ್ರಾರ್ಥಿಸುವುದನ್ನು ಬಿಡದೆ, ನೀವು ಸಕಲ ಆತ್ಮೀಯ ಜ್ಞಾನವನ್ನು ಗ್ರಹಿಕೆಯನ್ನು ಹೊಂದಿ ಕರ್ತನ ಚಿತ್ತದ ವಿಷಯವಾಗಿ ತಿಳುವಳಿಕೆಯಿಂದ ತುಂಬಿಕೊಂಡು ಆತನಿಗೆ ಯೋಗ್ಯರಾಗಿ ನಡೆದು ಎಲ್ಲಾ ವಿಧದಲ್ಲಿ ಆತನನ್ನು ಸಂತೋಷಪಡಿಸುವವರಾಗಬೇಕಂತಲೂ, ನೀವು ಸಕಲ ಸತ್ಕಾರ ಎಂಬ ಫಲವನ್ನು ಕೊಡುತ್ತಾ ದೇವಜ್ಞಾನದಿಂದ ಅಭಿವೃದ್ಧಿ ಆಗಿರಬೇಕಂತಲೂ ಆತನ ಮಹಾಶಕ್ತಿಯ ಪ್ರಕಾರ ಪರಿಪೂರ್ಣ ಬಲ ಹೊಂದಿ ಬಲಿಷ್ಠರಾಗಿ ಆನಂದ ಪೂರ್ವಕವಾದ ತಾಳ್ಮೆಯನ್ನು ದೀರ್ಘ ಶಾಂತಿಯನ್ನು ಯಾವಾಗಲೂ ತೋರಿಸುವವರಾಗಿರ್ಬೇಕಂತಲೂ, ಬೆಳಕಿನ ರಾಜ್ಯದೊಳಗೆ ದೇವ ಜನರ ಬಾಧ್ಯತೆಯನ್ನು ಪಾಲುಗಾರರಾಗುವುದಕ್ಕೆ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ ತಂದೆಗೆ ಕೃತಜ್ಞಾಸ್ತುತಿ ಮಾಡುವವರಾಗಬೇಕೆಂತಲೂ ದೇವರನ್ನು ಬೇಡಿಕೊಳ್ಳುತ್ತೇವೆ. ದೇವರು ನಿಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಆ ಕುಮಾರರು ನಮ್ಮ ಪಾಪಗಳನ್ನು ಪರಿಹಾರವಾಗಿ ನಿಮಗೆ ಬಿಡುಗಡೆಯಾಯಿತು. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. Today's scripture reading is taken from Colossians chapter 1 verses 9-14. And so, from the day we heard, we have not ceased to pray for you, asking that you may be filled with the knowledge of His will in all spiritual wisdom and understanding, so as to walk in a manner worthy of the Lord, fully pleasing to Him, bearing fruit in every good work and increasing in the knowledge of God. May you be strengthened with all power according to His glorious might, for all endurance and patience with joy, giving thanks to the Father who has qualified you to share in the inheritance of the saints in light. He has delivered us from the domain of darkness and transferred us to the kingdom of His beloved Son, in whom we have redemption, the forgiveness of sins. May the good Lord bless this reading. Amen. ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತ ಮಾಡುವನಾಗಿದ್ದೇನೆ. I welcome you all in the name of our Lord and Savior Jesus Christ for this worship service. ಕೊನೆಯ ಒಂದು ಹಾಡಾಡುವಾಗ ನಿಮ್ಮ ಕಾಣಿಕೆಗಳನ್ನು ಸಪರೇಟ್ ಆಗಿ ಇಡ್ರಿ, ಮತ್ತು ನಿಮಗೆ ಅನುಕೂಲವಾದಂತ ಸಮಯದಲ್ಲಿ ಸಭಾ ಪಾಲಕರ ಹತ್ರ ಇಲ್ಲಾಂದರೆ ಟ್ರೆಜರರ್ ಹತ್ರ ತಂದು ಕೊಡಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ಈಗಾಗಲೇ ನೀವು ರೆಗ್ಯುಲರ್ ಆಗಿ ತಾಯಿತ್ ಅಂಡ್ ಕಾಂಟ್ರಿಬ್ಯೂಷನ್ ಅನ್ನು ಕೊಡುತ್ತಾ ಬಂದಿದ್ದೀರಿ. ಇನ್ನು ಯಾರು ಕೊಡ್ಲಿಕ್ಕಿದ್ದಾರೆ ದಯಮಾಡಿ ಸಭಾ ಪಾಲಕರ ಹತ್ರ ಇಲ್ಲದ್ರೆ ಟ್ರೆಜರರ್ ಹತ್ರ ಕೊಡಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ಯು ಆರ್ ರೆಗ್ಯುಲರ್ಲಿ ಗಿವಿಂಗ್ ಯುವರ್ ಆಫರಿಂಗ್ಸ್ ಅಂಡ್ ಟೈತ್ಸ್, and some of you are yet to give, and you can hand over to pastor or else our treasurer. We thank you for so far your
helping us and supporting us. May God bless you. ಈ ಒಂದು ಸಮಯದಲ್ಲಿ ಒಂದು ವಾರದಲ್ಲಿ ಬರ್ತ್ಡೇ ಆಚರಿಸುವುದು ಈ ರೀತಿಯಾಗಿದ್ದಾರೆ. ದೇವರು ಅವರನ್ನು ಆಶೀರ್ವಾದ ನೀಡಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ. All those who celebrating their birthdays and wish you God's blessing upon them as they celebrate their birthday. Today special day is there and Mr. Stephen Bangera is celebrating birthday. We wish you God's blessing upon him as he celebrate his birthday and with the family. May God bless. On 3rd September, Mrs. Salina Rangreji celebrating her birthday. 29ಕ್ಕೆ ಮಿಸ್ಟರ್ ಸ್ಟೀಫನ್ ಬಂಗೇರ ಅವರು ಈಗಿನ ಸಂಡೇ ಬರ್ತ್ಡೇ ಆಚರಿಸುತ್ತಾರೆ. ಸೊ ನನ್ನ ಆಶೀರ್ವಾದ ನೀಡಲಿ ಅವರನ್ನು. ಮತ್ತು 3ನೇ ತಾರೀಕು ಸೆಪ್ಟೆಂಬರ್ಗೆ ಮಿಸಸ್ ಸಲೀನಾ ರಂಗ್ರೇಜಿ ಅವರು ಬರ್ತ್ಡೇ ಆಚರಿಸ್ತಾರೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವಾಮಿ, ನಿನ್ನ ಒಂದು ಪ್ರೀತಿ ಕೃಪೆ ಆಶೀರ್ವಾದಗಳಿಗಾಗಿ ನಾವು ನಿನಗೆ ಸ್ತೋತ್ರ ಮಾಡುತ್ತೇವೆ. ಈ ದಿನ ಯೆಹೋವನಿಂದ ನೇಮಕವಾಗಿದೆ, ಆತನಲ್ಲಿ ಆನಂದಿಸಿ ಎಂಬುದಾಗಿ. This is the day that the Lord is made, be glad in it and rejoice for this day. Bless the Lord, O my soul, forget not all his benefits. ನನ್ನ ಮನೆಯ ಯೆಹೋವನನ್ನು ಕೊಂಡಾಡು, ನನ್ನ ಸೆರೆಮನೆಗಳ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನೆಯ ಯೆಹೋವನನ್ನು ಕೊಂಡಾಡು, ಆತನ ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ ಎಂಬುದಾಗಿ. ನಿನ್ನ ಉಪಕಾರಗಳನ್ನು ಸ್ಮರಿಸಿ ನಿನ್ನನ್ನು ಕೊಂಡಾಡುವರಾಗಿದ್ದೇವೆ, ನಿನಗೆ ಸ್ತೋತ್ರವನ್ನು ಸಲ್ಲಿಸುವರಾಗಿದ್ದೇವೆ. ಒಂದು ಸಮಯದಲ್ಲಿ ಕರ್ತನೆ, ಇದನ್ನ ಬರ್ತ್ಡೇ ಆಚರಿಸುವಂತ ಬ್ರದರ್ ಸ್ಟೀಫನ್ ಬಂಗೇರ ಅವ್ರಿಗೋಸ್ಕರ ವಿಶೇಷವಾಗಿ ನಾನು ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. ಕರ್ತನೆ, ಸಹೋದರನ ಆಶೀರ್ವಾದ ನೀಡು. ಆತನ ಕೊಟ್ಟಿರುವಂತಹ ಟ್ಯಾಲೆಂಟ್ಸ್ ಗೋಸ್ಕರ ಸಭೆಯ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳುವಾಗಲೂ ಕರ್ತನೆ ಆಶೀರ್ವಾದ ನೀಡುವುದಾಗಿ ನಾವು ಪ್ರಾರ್ಥಿಸ್ತೇವೆ. ಕಳೆದ ವರ್ಷವೆಲ್ಲ ನೀನು ಕಾಪಾಡಿ ನಡೆಸಿದಂತೆ ಈ ವರ್ಷದಲ್ಲಿ ಸಹ ನೀನೇ ಕಾಯ್ದು ಕಾಪಾಡಿ ನಡೆಸು. ಅವರ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಡು. Bless him, Lord, as he celebrate his birthday. Throughout last year, been with him, taken care of him. In coming year also take care of him. Those who delight in me, I fulfill the desires of their heart. The fulfills the heart desires of our brother Stephen Bangera as he celebrate his birthday. Bless him and also his wife, Mrs. Sarika Bangera, and their son Selvin. We commit them to care, and Auntie Lily Bangera also take care of her. Jocelyn Bangera and their family, bless them, Lord. Jovina and also Sandhya sister, Lord. Take care of the whole family and be with them and bless them, Lord, along with brother Stephen Bangera, all the friends and relatives, and bless them and take care of them, Lord. We give all the glory in your name, Lord. We commit him into care, Lord. Take care of him and be with him and bless him. Even and also we pray for Mrs. Salina Rangreji as she's celebrating her birthday, Lord, and be with her and bless her, Lord, and give her good health and strength and take care of her and her husband. The last Sunday they celebrated their wedding anniversary. Be with them and bless them, Lord, in their job and responsibility. Fulfill the heart desires, Lord. We give all the glory, honor to you, submit to you. We come to them into care. Take care of them and bless them, Lord. We ask this prayer in the most precious name of Lord and Savior Jesus Christ. Amen. Amen. God bless you. Wish you a happy birthday, brother Stephen. God bless you. ಈಗ ಆರಾಧನೆಯನ್ನು ನಡೆಸಲಾಗುತ್ತದೆ.
ಪ್ರೀತಿಯುಳ್ಳ ಸ್ವಾಮಿ, ನಿನ್ನ ಸನ್ನಿಧಾನದಲ್ಲಿ ಬಂದು ನಿನಗೆ ಕೃತಜ್ಞತೆಗಳನ್ನು ಸಲ್ಲಿಸಿ ನಿನ್ನನ್ನು ಸ್ತುತಿಸಿ ಕೊಂಡಾಡುವಂತ ರೀತಿಯಲ್ಲಿ ನಡೆಸಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಆರಾಧನೆಯನ್ನು ಸ್ವೀಕಾರ ಮಾಡಿ ಕರ್ತನ ನಮ್ಮ ಜೀವಿತಗಳನ್ನು ಆಶೀರ್ವಾದ ಮಾಡುವಾತನೇ ನಿನಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ, ನಿನ್ನನ್ನು ಕೊಂಡಾಡುತ್ತೇವೆ. ಈ ಒಂದು ವಾರದ ಮೊದಲನೇ ದಿನದಲ್ಲಿ, ಈ ತಿಂಗಳಿನ ಕೊನೆ ಒಂದು ಭಾನುವಾರದಲ್ಲಿ ಮತ್ತೊಂದು ಆವರ್ತ ನಿನ್ನ ಬಳಿಗೆ ಬರುತ್ತೇವೆ. ನಿನ್ನ ವಾಕ್ಯದಡಿದ ಅವರಿಗೆ ಬರುತ್ತೇವೆ. ನನ್ನೊಂದಿಗೆ ನಮ್ಮೊಂದಿಗೆ ಮಾತನಾಡು. ನಿನ್ನ ವಾಕ್ಯ ಈ ಬಾಯಿ ಕತ್ತಿ ಕೇಳುವವರನ್ನು ಹೇಳುವವರನ್ನು ಕೀಲು ಮಜ್ಜೆಗಳನ್ನು ತೂರಿಕೊಂಡು ಹೋಗುವಷ್ಟು ಹದವಾಗಿದೆ ಎಂಬುದಾಗಿ ನಿನ್ನ ವಾಕ್ಯದ ಸಂಗಡ ನನ್ನೊಂದಿಗೆ ನಮ್ಮೊಂದಿಗೆ ಮಾತನಾಡು. ನಿನ್ನ ವಾಕ್ಯ ನಮ್ಮ ಕಾಲಿಗೆ ದೀಪ, ನಮ್ಮ ದಾರಿಗೆ ಬೆಳಕು, ನಮ್ಮನ್ನು ಆಶೀರ್ವಾದ ನೀಡಿ ನಡೆಸೆಂಬುದಾಗಿ ನಮ್ಮ ನಿನ್ನ ಕಲ್ಲಿಡ್ತಿ ಪ್ರಾರ್ಥನೆ ಯೇಸುವಿನೆಲ್ಲ ಬೇಡುತ್ತೇವೆ. ಆಮೆನ್. ಒಂದು ದಿನಕ್ಕಾಗಿ ನಾನು ಆರಿಸಿಕೊಂಡಂತ ವೇದ ಭಾಗ ಪೌಲನು ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ ವಚನ 9ರಿಂದ 14ರವರೆಗೂ ಕನ್ನಡದಲ್ಲಿ ಮತ್ತು ಇಂಗ್ಲಿಷ್ ನಲ್ಲಿ ಓದಲಾಯಿತು. ಫಾರ್ our meditation I have chosen a passage from Colossians chapter 1 verse 9 to 14. It is read to us in Kannada as well as in English. A prayer for the knowledge of God's will. A prayer for the knowledge of God's will. ಈ ಒಂದು ಪ್ರಾರ್ಥನೆ ದೇವರನ್ನು ಅರಿಯಲು ಅಥವಾ ದೇವರನ್ನು ತಿಳಿಯಲು ನಮಗೆ ಸಹಾಯ ಮಾಡುತ್ತದೆ ಎಂಬುದಾಗಿ. ನೋಯಿಂಗ್ ಗಾಡ್ಸ್ ವಿಲ್ ಅಥವಾ ಆ ಒಂದು ತಿಳುವಳಿಕೆಯನ್ನು ಕೊಡುತ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಪ್ರಾರ್ಥನೆ ದೇವರ ಒಂದು ಚಿತ್ತವನ್ನು ಕಂಡುಕೊಳ್ಳುವುದಕ್ಕೆ ಸಹಾಯ ಮಾಡುತ್ತದೆ ಎಂಬುದಾಗಿ ಇಲ್ಲಿ ನಾವು ಒಂದು ವಾಕ್ಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ನಾನು ಎಂಫಸೈಸ್ ಮಾಡುವಂತದ್ದು 9ನೇ ವಾಕ್ಯ. ಐ ಆಮ್ ಎಂಫಸೈಸಿಂಗ್ ಆನ್ ವರ್ಸ್ 9 ಇನ್ ಕೊಲೊಸಿಯನ್ಸ್. ಆದ ಕಾರಣ ನಾವು ನಿಮ್ಮ ಸುದ್ದಿಯನ್ನು ಕೇಳಿದ ದಿವಸದಿಂದ ನಿಮಗೋಸ್ಕರ ಪ್ರಾರ್ಥಿಸುವುದನ್ನು ಬಿಡದೆ ನೀವು ಸಕಲ ಆತ್ಮೀಯ ಜ್ಞಾನವನ್ನು ಗ್ರಹಿಕೆಯನ್ನು ಹೊಂದಿ, 10ನೇ ವಚನ, ಕರ್ತನ ಚಿತ್ತದ ವಿಷಯವಾಗಿ ತಿಳುವಳಿಕೆಯಿಂದ ತುಂಬಿಕೊಂಡು ಆತನಿಗೆ ಯೋಗ್ಯರಾಗಿ ನಡೆದು ಎಲ್ಲಾ ವಿಧದಲ್ಲಿ ಆತನನ್ನು ಸಂತೋಷ ಪಡಿಸುವರಾಗಿರಬೇಕೆಂದಲು ನೀವು ಸಕಲ ಸತ್ಕಾರ್ಯವೆಂಬ ಫಲವನ್ನು ಕೊಡುತ್ತಾ ದೈವ ಜ್ಞಾನದಿಂದಲೂ ಅಭಿವೃದ್ಧಿಯಾಗಬೇಕೆಂದಲೂ ಪ್ರಾರ್ಥಿಸ್ತಾನೆ ಎಂಬುದಾಗಿ ನಾವು ನೋಡುತ್ತೇವೆ. The 9th verse and 10th verse. And so from the day we heard, we have not ceased to pray for you, asking that you may be filled with the knowledge of His will in all spiritual wisdom and understanding, so that to walk in a manner worthy of the Lord, fully pleasing to Him, bearing fruit in every good works, increasing in the knowledge of God. And 9th and 10th verse, on that basis, we will see 3 points. Okay, ಇಲ್ಲಿ ಪ್ರಾರ್ಥನೆ ಬಹಳ ಮುಖ್ಯವಾದಂಥದ್ದು ಎಂಬುದಾಗಿ ನಾವು ನೋಡ್ತೇವೆ. ಆದ್ರೆ ಈ ಒಂದು ಪೌಲನು he had a concern ಅಥವಾ ಆತನಿಗೆ ಒಂದು ಕಾಳಜಿ ಇತ್ತು ಎಂಬುದಾಗಿ ನೋಡ್ತೇವೆ. ಯಾವುದ್ರ ಮೇಲೆ? ಆ ಒಂದು ಕೊಲೊಸ್ಸೆ ಸಭೆಯವರ ಮೇಲೆ ಇತ್ತು ಎಂಬುದಾಗಿ ನೋಡ್ತೇವೆ. ಪೌಲನು ಬೇರೆ ಬೇರೆ ಸಭೆಗಳಿಗೆ ಪತ್ರವನ್ನು ಬರೀತಾನೆ ಎಂಬುದಾಗಿ ನೋಡ್ತೇವೆ. Some of the churches Paul himself he will establish. Some churches he has established, he has gone to that place and he established like a Corinth, Rome, and different places he went and he established churches. Then after that he is writing to the different churches to encourage them. But here Colossian church, he was not established, but he is the servant, like, Timothy, and 7th verse it says Epaphroditus, and he established there, like, you learned it from Epaphroditus, our beloved fellow servant. ನೀವು ಯಾರಿಂದ ಕಲ್ತುಕೊಂಡ್ರಿ? ಎಫೋಫ್ರದಿಂದ ನೀವು ದೇವರ ವಾಕ್ಯವನ್ನು ಕಲ್ತ್ಕೊಂಡ್ರಿ, ದೇವರ ವಿಷಯದಲ್ಲಿ ಕಳೆದುಕೊಂಡ್ರಿ, ದೇವರ ಮೇಲೆ ವಿಶ್ವಾಸ ಇಟ್ರಿ, ದೇವರ ಮೇಲೆ ನಂಬಿಕೆ ಇಟ್ಟಿರಿ. ಆತನ ಒಂದು ವಾಕ್ಯ ಉಪದೇಶದ ಮೂಲಕವಾಗಿ
ಅದಾದ ಮೇಲೆ ಪೌಲನಿಗೆ ಗೊತ್ತಾಯಿತು ಅಲ್ಲಿ ಅನೇಕರು ವಿಶ್ವಾಸಿಗಳಿದ್ದಾರೆ ಎಂಬುದಾಗಿ. ಅವರನ್ನು ಬಲಪಡಿಸುವುದಕ್ಕಾಗಿ ಅವರ ವಿಷಯದಲ್ಲಿ ಆತನು ಪ್ರಾರ್ಥನೆ ಮಾಡುತ್ತಾ ಬಂದನೆಂಬುದಾಗಿ ನೋಡ್ತೇವೆ. ಫಾರ್ ಬಿಕಾಸ್ ವೆನ್ he heard that one, Epaphrita, he established church there, and he heard that one, they are growing in the Lord. He had a concern, and so that they may be fruitful. That's why he is praying. ಆತನ ಪ್ರಾರ್ಥನೆ ಏನು ಅಂತ ನಾವು ನೋಡ್ತೇವೆ ಅಂದ್ರೆ, ಆ ಒಂದು ಕೊಲೊಸ ಸಭೆಯವರು ದೇವರ ಚಿತ್ತವನ್ನು ಅರಿತುಕೊಳ್ಳುವಂಥದ್ದು, ದೇವರ ವಿಷಯದಲ್ಲಿ ತಿಳಿದುಕೊಳ್ಳುವಂಥದ್ದು. We need to find the God's will, that we may preach about the God's will, but finding God's will is different in our life. When we left the job, or when we want to go for the ministry, when we want to take up some job, we say it is not my will, it is God's will. The will of the Lord was there. In that any situation, we need to find out the God's will. Is there God's will? I am leaving the job. Is there God's will? I am going to get married, that person, that the woman, the girl or the boy. That we need to find out the God's will. ಅಲ್ಲಿ ನಾವು ಗ್ರಹಿಸಬೇಕೆಂಬುದಾಗಿ ನೋಡ್ತೀವಿ. ಅದೇ ತರ ಏನಂದ್ರೆ, ಪೌಲನು ಕೊಲೊಸದವರಿಗೆ ಬರೆಯುತ್ತಾನೆಂದರೆ, ಅವರು ದೇವರ ಒಂದು ಚಿತ್ತವನ್ನು ಅಥವಾ ದೇವರನ್ನು ಅರಿತುಕೊಂಡು ಮತ್ತು ದೇವರ ಕಾರ್ಯಗಳಲ್ಲಿ ಅವರು ಫಲ ಕೊಡಬೇಕಂತ. ದೇವರನ್ನು ಕರೆದುಕೊಂಡಿದ್ದಾರೆ, ಆದ್ರೆ ದೇವರಿಗೋಸ್ಕರ ಫಲ ಕೊಡುವಂಥದ್ದು ಮತ್ತು ದೇವರಲ್ಲಿ ನಡೆಯುವಂಥದ್ದು, ಕ್ರಿಸ್ತನ ವಿಶ್ವಾಸದಲ್ಲಿ ನಡೆಯುವಂಥದ್ದು. 3 points are very important in the spiritual way. When they have accepted Lord Jesus Christ, they know that when the Colossians believers, and they must be strong in their faith. And also Paul is writing, they must know the will of the Lord, and also they may walk according to the will of the Lord, according to the word of God. And then the third point is there, that they may bear fruit. ನಾವು ದಿನಾಲು ನಾವು ಪ್ರಾರ್ಥನೆ ಮಾಡ್ತೇವೆ. We have a daily, we have prayers, our sisters, they're leading the prayer points, and we all praying that our sister, then first every day, we from Monday to Friday we pray, we pray that when the God may protect our congregation members, then God may bless them with the gift of the Holy Spirit, 9 fruits and 9 gifts of the Holy Spirit. Now we pray that every day we pray, and also the coming of the Lord is very near, and we pray that every church member, when the rapture take place, they should be taken to the God's presence. ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಪ್ರತಿ ದಿನ ನಾವು ಡೈಲಿ ನಾವು ನೋಡುವಾಗ ಏನಂದ್ರೆ, ಸಿಸ್ಟರ್ಸ್, ನಮ್ಮ ಒಂದು ಸಿಸ್ಟರ್ಸ್ ಅವರು ಪ್ರಾರ್ಥನೆ ರಿಕ್ವೆಸ್ಟ್ ಅನ್ನು ಹಾಕ್ತಾರೆ, ಪ್ರಾರ್ಥನೆ ಪಾಯಿಂಟ್ಸ್ ಹಾಕುವಾಗ ಆ ಸಮಯದಲ್ಲಿ ನಾವು ನೋಡ್ತೇವೆ ಬೇರೆ ಬೇರೆ ದೇಶದಲ್ಲಿರುವಂತ ವಿಷಯಗಳಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ. ಕಾಯಿಲೆ ಅಂತವರಿಗೆ ಮತ್ತು ನಮ್ಮ ಸಭೆಯವರಿಗೋಸ್ಕರ ವಿಶೇಷವಾಗಿ ನಾವು ಪ್ರಾರ್ಥಿಸುವಾಗ ಏನೆಂದರೆ, ದೇವರ ಪರಿಶುದ್ಧಾತ್ಮನ ಅಥವಾ ಒಂದು ಗಿಫ್ಟ್ ಅನ್ನೋದು ದಯಪಾಲಿಸಿಕೊಡ್ಲಿ, ಬಟ್ ದೇ ಮೇ ಹ್ಯಾವ್ the spiritual wisdom, ದೇವರ ಪರಿಶುದ್ಧಾತ್ಮ ಒಂದು ಜ್ಞಾನ ಅಥವಾ ಒಂದು ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಗ್ರಹಿಕೆಯನ್ನು ಹೊಂದಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಅದೇ ತರ ಏನಂದ್ರೆ, ಇಲ್ಲಿ ಪೌಲನು ಸಹ ಕೊಲೊಸೆ ಸಭೆಯವರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. In the same way, how we are doing, we also doing, not that already we are the perfect, but we take this example how Paul has prayed for the believers of the church, and the same way we as a pastors and the members and praying for one another, we pray for the gift of the Holy Spirit, we pray for they may understand and they may have a wisdom and knowledge. ಅದಕ್ಕೋಸ್ಕರ ಅಂದರೆ ನಾವು ಪ್ರಾರ್ಥನೆ ಮಾಡುವಂತವರಾಗಿದ್ದೇವೆ. ಅದಕ್ಕೆ ನಾವು ಯೆರೂಸಲೇಮಿಗೋಸ್ಕರ ಪ್ರಾರ್ಥಿಸ್ತೇವೆ, ನಮ್ಮ ಸಭೆಯವರಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ, ಬೇರೆ ಕಾಯಿಲೆ ಕಷ್ಟದಲ್ಲಿರುವಂತಗೋಸ್ಕರ ಸಿಚುವೇಶನ್ಗೋಸ್ಕರ ನಾವು ಪ್ರಾರ್ಥಿಸ್ತೇವೆ, ರಾಜಕೀಯ ವ್ಯಕ್ತಿಗಳಿಗೋಸ್ಕರ ಪ್ರಾರ್ಥಿಸ್ತೇವೆ. The Paul here also praying. Paulano, in what situation they are going through, and in that all difficulties, ಕಷ್ಟದ ಸಮಯದಲ್ಲಿ ಸಹ ಏನಂದ್ರೆ ಅವರು ದೇವರ ಚಿತ್ತವನ್ನು ಕಂಡುಕೊಂಡು ನಡಿಬೇಕು. ಮೊದಲನೇ ಒಂದು ಪಾಯಿಂಟ್ ಅನ್ನು ನೋಡೋಣ, ಸ್ಪಿರಿಚುವಲ್ ಇನ್ಸೈಟ್ ಅಥವಾ ಆತ್ಮಿಕವಾದಂತ ಒಂದು ಪರಿಜ್ಞಾನ
ಅಥವಾ ಒಳನೋಟ. ನಾವು ಯೇಸು ಸ್ವಾಮಿನ ಅಂಗೀಕರಿಸಿದ್ರೆ ಮಾತ್ರ ಸಾಲದು, ಸಭೆಗೆ ಬಂದ್ರೆ ಮಾತ್ರ ಸಾಲದು, ಕಾಣಿಕೆ ಕೊಟ್ರೆ ಮಾತ್ರ ಸಾಲದು. ನಮ್ಮ ಆತ್ಮಿಕ ಒಂದು ಪರಿಜ್ಞಾನ ಅಂದ್ರೆ ಏನು, ನಮ್ಮ ಹೃದಯದಲ್ಲಿ ಒಂದು ಆತ್ಮದ ಒಂದು ಜ್ಞಾನವನ್ನು, ಪರಿಶುದ್ಧಾತ್ಮನ ಜ್ಞಾನವನ್ನು ಪಡೆದುಕೊಳ್ಳುವಂತ ರೀತಿಯಲ್ಲಿ ನಾವು ಇರಬೇಕೆಂಬುದಾಗಿ ನೋಡ್ತೇವೆ. ದ ಸ್ಪಿರಿಚುವಲ್ ಇನ್ಸೈಟ್ಸ್ ರೆಸ್ಟ್ ಅಂಡ್ ಎಕ್ಸ್ಪೀರಿಮೆಂಟಲ್ ದ ನಾಲೆಜ್ ಆಫ್ ಗಾಡ್. ಒಬ್ಬ ಸೇವಕನು ಹೀಗೆ ಹೇಳ್ತಾನೆ, ಅವರು ತಮ್ಮ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಕೆಲವು ಕಡೆ ಏನಂದ್ರೆ ಮಕ್ಕಳು ಏನಂದ್ರೆ ಈ ಒಂದು ಸೈನ್ಸ್ ಲ್ಯಾಬ್ ಅಲ್ಲಿ ಅವ್ರು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಇಂಜಿನಿಯರ್ಸ್ ದೇ ವಿಲ್ ಎಕ್ಸ್ಪೆರಿಮೆಂಟ್, ಸೈಂಟಿಸ್ಟ್ ದೇ ವಿಲ್ ಎಕ್ಸ್ಪೆರಿಮೆಂಟ್. ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ಹೇಗೆ ಅಥವಾ ರಾಕೆಟ್ ಓಡಿಸ್ಬೇಕು, ಹೇಗೆ ಅಥವಾ ಕೆಲವು ವಿಷಯಗಳನ್ನ ಅವರು ಸೈನ್ಸ್ ಅಲ್ಲಿ ಎಕ್ಸ್ಪೆರಿಮೆಂಟಲ್ ಮಾಡ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ಅಂದ್ರೆ ಅವಾಗ ಏನಂದ್ರೆ ಆ ಒಂದು ಎಕ್ಸ್ಪೆರಿಮೆಂಟಲ್ ಏನಂದ್ರೆ ಅವ್ರಿಗೆ ಒಂದು ಪರ್ಫೆಕ್ಟ್ನೆಸ್ ಗೆ ಬರ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಅಂಡ್ ಇನ್ ದ ಸ್ಪಿರಿಚುವಲ್ ವೇ ಆಲ್ಸೋ, ಅಥವಾ ಆತ್ಮಿಕ ಒಂದು ಇದರಲ್ಲಿ ಸಹ ನಾವು ನೋಡ್ತೇವೆ, ವಿ ಆಲ್ಸೋ ಡೂ ಎಕ್ಸ್ಪೆರಿಮೆಂಟಲ್. ಒಬ್ಬ ವ್ಯಕ್ತಿ ಹೀಗೆ ಮಾಡಿದ್ದಾನೆ, 6 ತಿಂಗಳು ಆತನ ಒಂದು ಎಕ್ಸ್ಪೆರಿಮೆಂಟ್ ಆತ ಮಾಡಿ ಅಥವಾ ಏನಂತ ಮಾಡಿದ್ದಾನೆ ಎಂಬುದಾಗಿ ಹೇಳುವಾಗ ಆತನ ಏನಂದ್ರೆ 15 minutes ಡೈಲಿ ಬೈಬಲ್ ಓದಬೇಕೆಂಬುದಾಗಿ, 15 ನಿಮಿಷ ಸತ್ಯವೇದವನ್ನು ಓದುವಂಥದ್ದು, ಇನ್ನೊಂದು 15 ನಿಮಿಷ ಪ್ರಾರ್ಥನೆ ಮಾಡುವಂಥದ್ದು, ಪ್ರತಿ ಸಂಡೇ ಚರ್ಚಿಗೆ ಬರುವಂತದ್ದು. ಈಗ ಕೆಲವರು ಸಂಡೇ ನಾವು ಈಗ ಲಾಕ್ಡೌನ್ ಇಂದ ನಾವು ಚರ್ಚಿಗೆ ಬರುವುದಿಲ್ಲ, ಆದರೆ ಟು ಅಟೆಂಡ್ ದ ಆನ್ಲೈನ್ ಸರ್ವಿಸ್ ಆರ್ ಯುವರ್ ಗಿವಿಂಗ್ ಯುವರ್ ಟೈಮ್, ದಟ್ ಈಸ್ ಆಲ್ಸೋ ಲೈಕ್ ಎ ಸಂಡೇ ಗೋಯಿಂಗ್ ಟು ದ ಚರ್ಚ್, ಅಥವಾ ಸಂಡೇ ಆರಾಧನೆಯಲ್ಲಿ ಭಾಗ ತೆಗೆದುಕೊಳ್ಳುವಂತದ್ದು. ದಟ್ ಈಸ್ ದ ಥರ್ಡ್ ಥಿಂಗ್. ದ ಫೋರ್ತ್ ಥಿಂಗ್ ವಾಟ್ ಈಸ್ ಸೇಯಿಂಗ್ ಲೈಕ್ ದ ಡೇ, ಎವ್ರಿ ಡೇ ಲಿವ್ ಅಕಾರ್ಡಿಂಗ್ ಟು ದ ಟೀಚಿಂಗ್ ಆಫ್ ಕ್ರೈಸ್ಟ್. ಪ್ರತಿ ದಿನ ನಾವೇನಾಗ್ಬೇಕಂತೆ, ದೇವರ ಕಲಿಸಿಕೊಟ್ಟಂತ ವಾಕ್ಯಕ್ಕೆ ಅನುಸಾರವಾಗಿ ನಾವು ನಡೆಯುವಂತದ್ದು. ವಿ ನೀಡ್ ಟು ವಾಕ್ ಅಕಾರ್ಡಿಂಗ್ ಟು ದ ಟೀಚಿಂಗ್ ಆಫ್ ದ ಲಾ ಆರ್ ಟೀಚಿಂಗ್ ಆಫ್ ದ ಬೈಬಲ್ ಅಥವಾ ಸ್ಕ್ರಿಪ್ಚರ್ಸ್ ಎಂಬುದಾಗಿ ನಾವು ನೋಡ್ತೇವೆ. ದ ಫಸ್ಟ್ ಥಿಂಗ್ ವಾಟ್ ದ ಸರ್ವೆಂಟ್ ಆಫ್ ಗಾಡ್ ಚಾಡ್ ವಾಲ್ಸ್ he has experimented that ಸ್ಪಿರಿಚುವಲ್ ಆಗಿ ನಾವು ಅಥವಾ ದೇವರ ಚಿತ್ತವನ್ನು ಕಂಡುಕೊಳ್ಳಬೇಕಂದ್ರೆ ನಾವು 15 ನಿಮಿಷ ಬೈಬಲ್ ಓದ್ಬೇಕು, ಪ್ರತಿದಿನ 15 ನಿಮಿಷ ಪ್ರತಿದಿನ ಪ್ರಾರ್ಥನೆ ಮಾಡಬೇಕು, ಪ್ರತಿ ಸಂಡೇ ಚರ್ಚಿಗೆ ಹೋಗ್ಬೇಕು, ಮತ್ತು ದೇವರ ಒಂದು ಚಿತ್ತಕ್ಕನುಸಾರವಾಗಿ ನಡಿಬೇಕೆಂಬುದಾಗಿ 4 ವಿಷಯಗಳನ್ನು ಹೇಳ್ತಾನೆ. ದಟ್ ಒನ್ ಹ್ಯಾಸ್ ಟು ಬಿ the read every day Bible in the 15 minutes, minimum 15 minutes, and he has to pray minimum 15 minutes prayer and attending the church service. And fourth one, and live according to the teaching of the Christ, devara vakya. The spiritual insights rest on obedient following God. ಇನ್ನೊಂದು ನಾವು ನೋಡ್ತೇವೆ ಏನಂದ್ರೆ, ಈ ಒಂದು ಒಬಿಡಿಯನ್ಸ್ ಅನ್ನು ನಾವು ನೋಡುವಾಗ ಅಥವಾ ವಿಧೇಯತೆ, the obedience is ಇಲ್ಲಿ ನಾವು ನೋಡುವಾಗ ಏನಂದ್ರೆ, ಯಜ್ಞ ಹೋಮಗಳಿಗೆ ಇಷ್ಟಪಡುವುದಿಲ್ಲ ದೇವರು, ವಿಧೇಯತೆಗೆ ವ್ಯಕ್ತಪಡ್ತಾನೆ. God will not appreciate your sacrifice. The word of God says in the Old Testament, according to the scripture, the 1 Samuel chapter 15, there it's a better than a sacrifice obedient. ನಾವು ದೇವರಿಗೆ ವಿಧೇಯರಾಗಬೇಕೆಂಬುದಾಗಿ ನಾವು ನೋಡ್ತೇವೆ. We need to follow and also obey God's commandments. ಅಬ್ರಾಮನ್ ಏನ್ ಮಾಡಿದ? ಅಬ್ರಾಮನ ವಿಧೇಯನಾದನೆಂಬುದಾಗಿ ನೋಡ್ತೇವೆ. ಅದಕ್ಕೇನೆಂದರೆ ಆತನು ಫೇತ್ಗೆ ಅಥವಾ ಆ ಒಂದು ನಂಬಿಕೆಗೆ ಮೂಲ ಪಿತ್ರ ಆದನಂತಾರೆ. Abraham obeyed God commandment. God told him, you have to go, you will leave your place and your all your relatives and go where I am showing. ಅಥವಾ ಅಬ್ರಾಹ್ಮನಿಗೆ ದೇವರ ಆಜ್ಞೆ ಕೊಟ್ಟೇನೆಂದರೆ, ನೀನು ನಿನ್ನ ಊರನ್ನು ಬಿಟ್ಟು ಅಥವಾ ಊರನ್ನು ಬಿಟ್ಟು ಏನಂದ್ರೆ ನಾನು ತೋರಿಸುವ ದೇಶಕ್ಕೆ ಹೋಗಬೇಕು ಎಂಬುದಾಗಿ ಹೇಳಿದವಾಗ ಆತನು ತನ್ನ ಹೆಂಡತಿಯನ್ನು ಕರೆದುಕೊಂಡು ತನಗಿರುವಂತದನ್ನು ತೆಗೆದುಕೊಂಡು ಹೋದನೆಂಬುದಾಗಿ ನಾವು ನೋಡ್ತೇವೆ. ಈ ಒಬೇಡ್ ಗಾಡ್ಸ್ ಕಮಾಂಡ್ಮೆಂಟ್ಸ್ ಅಥವಾ ಆತನು ಒಬೇ ಆದನೆಂಬುದಾಗಿ ನೋಡ್ತೇವೆ. ಅದೇ ತರ ನಾವು ದೇವರಿಗೆ ನಾವು ವಿಧೇಯರಾಗಬೇಕು. ನಾವು ದೇವರಿಗೆ ವಿಧೇಯರಾಗುವಾಗ ಏನಂದ್ರೆ, ದೇವರು ನಮ್ಗೆ ಆತ್ಮಿಕ ಒಂದು ಪರಿಜ್ಞಾನವನ್ನು ಕೊಟ್ಟು ನಮ್ಮನ್ನು ಆಶೀರ್ವಾದ ಮಾಡುವಾತನಾಗಿದ್ದಾನೆ ಎಂಬುದಾಗಿ ನಾವು ನೋಡುತ್ತೇವೆ. ಅದಕ್ಕೇನೆಂದ್ರೆ ನಾವು ನಂಬಿಕೆಯಲ್ಲಿ ದೃಢವಾಗಿ ನಿಂತುಕೊಳ್ಳಬೇಕು. ಮತ್ತೆ ಆಮೇಲೆ ಏನಂದ್ರೆ ಆತನಲ್ಲಿ ಏನಂದ್ರೆ
ವಿಧೇಯತೆಯನ್ನು ಹೊಂದಬೇಕೆಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಯೋಹಾನನ ಬರೆಸುವ ವಾರ್ತೆ 7ನೇ ಅಧ್ಯಾಯ ವಚನ 17 ಓದುತ್ತೇನೆ. ಜಾನ್ ಗಾಸ್ಪಲ್ 7 verse 17. ಆದರೆ ದೇವರು ಅಬ್ರಾಹ್ಮನಿಗೆ ವಾಗ್ದಾನ ಮಾಡಿದ ಕಾಲ ಹತ್ತಿರಕ್ಕೆ ಬರ್ತಿರುವಾಗ ನಮ್ಮ ಜನರು ಐಗುಪ್ತದಲ್ಲಿ ಹೆಚ್ಚಿ ಬಹಳವಾದರು ಎಂಬುದಾಗಿ ನೋಡ್ತೇವೆ. ಬಟ್ ಆಸ್ ದ ಟೈಮ್ ಆಫ್ ದ ಪ್ರಾಮಿಸ್ ಡ್ಯೂ which God had granted to Abraham, the people increased and multiplied in Egypt. ಅಲ್ಲಿ ನಾವು ನೋಡುವಂತ ಸಮಯದಲ್ಲಿ ಅಬ್ರಾಮನು ವಾಗ್ದಾನಕ್ಕೆ ವಿಧೇಯನಾದನೆಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ದೇವರ ಆಜ್ಞೆಗಳಿಗೆ ವಿಧೇಯನಾದಂತ ಸಮಯದಲ್ಲಿ ಅಲ್ಲಿ ನಾವು ನೋಡ್ತೇವೆ ಏನಂದ್ರೆ ಆ ಒಂದು ದೇಶಕ್ಕೆ ಹೋದ್ರು ಏನಂದ್ರೆ ಅಲ್ಲಿ ಪ್ರಬಲವಾದರು ಎಂಬುದಾಗಿ ನಾವು ನೋಡ್ತೇವೆ. ಅದೇ ತರ ನಾವು ದೇವರ ಆಜ್ಞೆಗೆ ವಿಧೇಯರಾಗುವಾಗ ದೇವ್ರ ಏನ್ ಮಾಡ್ತಾನೆ, ನಮಗೆ ಅಭಿವೃದ್ಧಿ ಪಡಿಸ್ತಾನೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಸ್ಪಿರಿಚುವಲ್ ಇನ್ಸೈಟ್ಸ್ ರೆಸ್ಟ್ ಆನ್ ದ ಫುಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಗಾಡ್. ಇನ್ನೊಂದು ನಾವು ನೋಡ್ತೇವೆನೆಂದರೆ ಅಂಡರ್ಸ್ಟ್ಯಾಂಡಿಂಗ್ ಅಂತ ಗ್ರಹಿಸಿಕೊಳ್ಳುವಂಥದ್ದು, ದೇವರನ್ನು ಅಥವಾ ಫುಲ್ ಆಗಿ ಅರ್ಥ ಮಾಡಿಕೊಳ್ಳುವಂಥದ್ದು, ದೇವರ ವಿಷಯದಲ್ಲಿ ದೇವರ ಆಜ್ಞೆಗಳ ವಿಷಯಗಳಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳಬೇಕೆಂಬುದ, ಅರ್ಧಮರ್ಧ ತಿಳಿದುಕೊಳ್ಳುವಂಥದ್ದು ಅಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಸ್ವಲ್ಪ ಗೊತ್ತಿದ್ರೆ ಸಾಕು ಎಂಬುದಾಗಿ ಅಲ್ಲ, ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳುವಾಗ ಏನಂದ್ರೆ ದೇವರು ನಾವು ಆತ್ಮಿಕವಾಗಿ ಬೆಳೆದಿದ್ದೇವೆ ಎಂಬುದಾಗಿ ನಾವು ನೆನೆಸಿಕೊಳ್ಳುವಂಥದ್ದು ಆಗಿದೆ ಎಂಬುದಾಗಿ ನಾವು ನೋಡುತ್ತೇವೆ. ಆಗ ಏನಂದ್ರೆ ನಮ್ಮ ಒಂದು ಪರಿಶುದ್ಧಾತ್ಮನ ಮೂಲಕವಾಗಿ ನಮಗೆ ಇನ್ಸೈಟ್ ಅಥವಾ ಸಿಗ್ತದೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಸ್ಪಿರಿಚುವಲ್ ಇನ್ಸೈಟ್, ಆತ್ಮಿಕವಾದಂತ ರೀತಿಯಲ್ಲಿ ನಾವು ನೋಡುವಾಗ ದೇವರ ವಾಕ್ಯವನ್ನು ಓದುವಂಥದ್ದು, ಪ್ರಾರ್ಥಿಸುವಂಥದ್ದು, ಸಭೆಗೆ ಅಟೆಂಡ್ ಮಾಡುವಂಥದ್ದು ಮತ್ತು ಹಾಗೂ ನಾವು ಪ್ರತಿ ದಿನ ಅಥವಾ ದೇವರ ವಾಕ್ಯಕ್ಕನುಸಾರ ನಡೆಯುವಂಥದ್ದು, ದೇವರ ಆಜ್ಞೆಗೆ ವಿಧೇಯರಾಗಿ ನಡೆಯುವಂಥದ್ದು, ದೇವರನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳುವಂಥದ್ದು ನೋಡ್ತೇವೆ. ಎರಡನೇ ಪಾಯಿಂಟ್ ಅನ್ನು ನೋಡುವಾಗ, ಎರಡನೇದು ಅಂದ್ರೆ ದ ವರ್ದಿ ವಾಕ್. ವರ್ದಿ ವಾಕ್ ಅಲ್ಲಿ ನಾವು ನೋಡುವಾಗ 10 ಮತ್ತು 11ನೇ ವಚನ, ಇನ್ನು ಕೊಲೊಸಿಯನ್ ಚಾಪ್ಟರ್ 1 verse 10 and 11 verse, so as to walk in a manner worthy of the Lord, fully pleasing to him. ಅಲ್ಲಿ ನಾವು ನೋಡ್ತೇವೆನೆಂದರೆ ನೀವು ಹೇಗೆ ನಡಿಬೇಕಂತೆ ಕರ್ತನ ಚಿತ್ತವಾದ ತಿಳುವಳಿಕೆ ತುಂಬಿಕೊಂಡು ಆತನಿಗೆ ಯೋಗ್ಯರಾಗಿ ನಡೆದು. ಯಾರಿಗೆ ಯೋಗ್ಯರಾಗಿ ನಡಿಬೇಕಂತೆ? ಕರ್ತನಿಗೆ ಯೋಗ್ಯರಾಗಿ ನಡೆಯಬೇಕೆಂಬುದಾಗಿ, ನಡೆಯುವಂಥದ್ದು ಎಂಬುದಾಗಿ ನೋಡ್ತೇವೆ ಅಂದ್ರೆ ನಾವು ನಮ್ಮ ಮನೆಗಳಿಂದ ನಡೆದುಕೊಂಡು ಚರ್ಚಿಗೆ ಬರುವಂತದ್ದು ಅಲ್ಲ, ಆತ್ಮಿಕವಾದಂತ ರೀತಿಯಲ್ಲಿ ನಡೆಯುವಂಥದ್ದು. ನಮ್ಮ ನಡವಳಿಕೆ, ನಮ್ಮ ಕೃತ್ಯಗಳು, ನಮ್ಮ ಒಂದು ಅನುಸರಣೆ ಅದು ಹೇಗಿರ್ಬೇಕು? ಹೌ ವಿ ಆರ್ ವಾಕಿಂಗ್ ವಿತ್ ದ ಲಾರ್ಡ್, ವಿ ಸ್ಪಿರಿಚುವಲ್ ವರ್ದಿ ಅಥವಾ ಅರ್ಹತೆ ತಕ್ಕಂತೆ. ಯಾರಿಗೆ ತಕ್ಕಂತೆ? ಕರ್ತನಿಗೆ ತಕ್ಕಂತೆ. ಕೆಲವು ಸಮಯದಲ್ಲಿ ನಾವು ನೆನೆಸ್ತೇವೆ ಏನಂದ್ರೆ ನನ್ನ ಗಂಡನಿಗೆ ತಕ್ಕಂತೆ ನಾನು ನಡೀತೇನೆ, ಗಂಡ ಏನ್ ಹೇಳ್ತಾನೆ ಅದನ್ನ ನಾವು ಕೇಳ್ತೇವೆ, ಅಥವಾ ಹೆಂಡತಿ ಏನ್ ಹೇಳ್ತಾರೆ ಅದನ್ನ ನಾವು ಕೇಳ್ತೇವೆ, ಅಥವಾ ಮಕ್ಕಳು ಏನ್ ಹೇಳ್ತಾರೆ ಅದು ಕೇಳ್ತೇವೆ, ಅಥವಾ ನಮ್ಮ ಬಾಸ್ ಏನ್ ಹೇಳ್ತಾನೆ ಅಂದ್ರೆ ನಮ್ಮ ಕಂಪನಿಯಲ್ಲಿ ಆ ಒಂದು ಪ್ರಕಾರ ನಾವು ನಡೀತೇವೆ, ಅಥವಾ ನಮ್ಮ ಬಿಷಪ್ ಏನ್ ಹೇಳ್ತಾರೆ, ನಮ್ಮ DS ಗಳು ಏನ್ ಹೇಳ್ತಾರೆ ಅದರ ತಕ್ಕಂತೆ ನಡೆಯುತ್ತೇವೆ ಎಂಬುದಾಗಿ ನೋಡ್ತೇವೆ. ಅಂದ್ರೇನು? ಅವರು ಏನ್ ಹೇಳ್ತಾರೆ ಅದರ ಪ್ರಕಾರ ನಾವು ನಡೀತೇವೆ ಎಂಬುದಾಗಿ. But in the spiritual way, we need to walk according to the word of God. ನಾವು ಆತನ ಒಂದು ಚಿತ್ತಕ್ಕನುಸಾರವಾಗಿ ನಾವು ನಡೆಯಬೇಕೆಂಬುದಾಗಿ ನೋಡ್ತೇವೆ. The worthy walk shows result. ಯಾವಾಗ ಆತನ ಒಂದು ಚಿತ್ತಕ್ಕನುಸಾರವಾಗಿ ನಾವು ನಡೀತೇವೋ ಅವಾಗ ಏನಾಗ್ತದೆ ಅಂದ್ರೆ the result will come nicely. When the student, when he will study, when you obey the teachers and work hard, when the result comes like he will pass with a distinction. The same ನಾವು ಸಹ ಅಂದ್ರೆ ಆತ್ಮಿಕವಾದಂತ ರೀತಿಯಲ್ಲಿ ಆ ರೀತಿಯಾಗಿ ನಾವು ನಡೆಯುವಾಗ ವಾಕ್ಯ ಏನಂದ್ರೆ ದೇವರು ಏನಂದ್ರೆ ನಮ್ಮನ್ನು ಆಶೀರ್ವಾದ ನೀಡುವಾತನಾಗಿದ್ದಾನೆ ಎಂಬುದಾಗಿ ನೋಡ್ತೇವೆ. ಇನ್ನೊಂದು ವಚನವನ್ನು ಓದುತ್ತೇನೆ. ಯೋಹಾನ ಬರೆಸುವ ವಾರ್ತೆ 15ನೇ ಅಧ್ಯಾಯ, ಜಾನ್ ಗಾಸ್ಪೆಲ್ 15 verse 16 verse I will read.
after this I will return and I will rebuild the tent of David that has fallen. I will rebuild its ruins and I will restore it. ಇಲ್ಲಿ ನಾವು ನೋಡುವಾಗ ಏನಂದ್ರೆ ಆ ಒಂದು ಪ್ರವಾದಿಯ ಒಂದು ಮಾತುಗಳನ್ನ ಅಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಆ ಒಂದು ಅಲ್ಲಿ ನಾವು ತಿರುಗಿ ಏನಂದ್ರೆ ಆತನ ಕಟ್ಟಲ್ ಸಾರಿ ದಟ್ the reference is wrong. 15:16 ನೀವು ನನ್ನನ್ನು ಆರಿಸಿ ತೆಗೆದುಕೊಳ್ಳಲಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು. ನೀವು ಹೊರಟು ಹೋಗಿ ಫಲ ಕೊಡುವರಾಗಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವಂತ ಆಗಬೇಕೆಂದಲೂ ನಿಮ್ಮನ್ನು ನೇಮಿಸಿದ್ದೇನೆ. ಹೀಗಿರಲಾಗಿ ನನ್ನ ಹೆಸರಿನಲ್ಲಿ ತಂದೆಯನ್ನು ಏನೇನು ಬೇಡಿಕೊಳ್ಳುವಿರೋ ಅದನ್ನು ನಿಮಗೆ ಕೊಡುವೆನು. The 16th verse, John Gospel, chapter 15, verse 16 says, you did not choose me, I chose you. ದೇವರು ಏನ್ ಮಾಡಿದಾನೆ? appointed you. ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ, ದೇವರು ನಮ್ಮನ್ನು ಕರೆದಿದ್ದಾನೆ. He has appointed us, he has chosen us, and you should go and bear fruit ಅಂತೆ. ಮೇಲೆ ಏನಾಗಿ ನಾವು ನೋಡ್ತೇವೆ ಅಂದ್ರೆ, ದೇವರು ನನ್ನನ್ನು ಆರಿಸಿಕೊಂಡಿದ್ದಾನೆ, ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ, ದೇವರು ನಿಮ್ಮನ್ನ ಕರೆದಿದ್ದಾನೆ ವಿಶ್ವಾಸದಲ್ಲಿ. ಅದಕ್ಕೆ ನೀವೇನಾಗ್ಬೇಕಂತೆ? ಫಲ ಕೊಡಬೇಕು. John 15 verse 16, go and bear fruit that your fruit may abide, so that whatever you ask the Father in my name he may give it to you. ಯಾವಾಗ ಏನಂದ್ರೆ ನಾವು ಆತನ ಒಂದು ದೇವರು ಆರಿಸಿಕೊಂಡಿದ್ದಾನೆ, ನಾವು ದೇವ್ರ ಮಕ್ಕಳು, ಆತನ ವಾಕ್ಯದಂತೆ ನಡೀತೇವೆ. ನಾವು ಯಾವಾಗ ಬೇಡ್ತೇವೋ, when we ask, when we give our request, definitely he will answer. The many times we say like, you know, some of our brothers and sisters, they are working in the corporate sectors, and maybe some there in the schools, some there in the companies, but some of them they kept a very good examples. They will not take unnecessary leaves. They will not give any wrong information, but that boss always appreciate, like, you know, that person, the faithfulness and also trustworthy and honesty. But whenever that person requests, like, you know, definitely that boss will give the leave also. ಯಾವಾಗ ನಾವು ನೋಡ್ತೇವೆ ಅಂದ್ರೆ, ಅವನು ಯಾವಾಗಲೂ ಸುಮ್ನೆ ರಜೆ ತೆಗೆದುಕೊಳ್ಳುವುದಿಲ್ಲ, ಸುಮ್ನೆ ಒಂದು ನೆವ ಹೇಳುವುದಿಲ್ಲ. ಆ ಒಂದು ಇದ್ರಲ್ಲಿ ಏನಂದ್ರೆ, ಬಾಸ್ಗೆ ಸಂಪೂರ್ಣವಾಗಿ ವಿಶ್ವಾಸ ಇರುವಾಗ ನಾವೇನಾದ್ರೂ ರಿಕ್ವೆಸ್ಟ್ ಕೇಳಿದ್ರೆ ಅಥವಾ ಇದು ಮಾಡಿ ಎಂಬುದಾಗಿ ಕೇಳಿದ್ರೆ, ಅವಾಗ ಇಮಿಡಿಯೇಟ್ಲಿ ಆತನ ಏನ್ ಮಾಡ್ತಾನೆ? ಅಕ್ಸೆಪ್ಟ್ ಮಾಡ್ತಾನೆ. ಅದೇ ತರ ದೇವರು ಸಹ ಏನಂದ್ರೆ, ದೇವರ ವಾಕ್ಯದಂತೆ ನಾವು ವಿಶ್ವಾಸದಲ್ಲಿರುವಾಗ ಅವಾಗ ಏನಂದ್ರೆ ಆ ಒಂದು ದೇವರು ಒದಗಿಸಿ ಕೊಡ್ತಾನೆ ಎಂಬುದಾಗಿ ನೋಡ್ತೇವೆ. ದ worthy walk will show growth. ಇಲ್ಲಿ ನಾವು ನೋಡ್ತೇವೆ ಏನಂದ್ರೆ, ಒಂದೇನಂದ್ರೆ ನಾವು ನಡೆಯುವಾಗ ರಿಸಲ್ಟ್ ಬರ್ತದೆ, ಫಲ ಬರ್ತದೆ, ಮತ್ತು ಏನಂದ್ರೆ there will be growth in our spiritual growth. The spiritually we will grow. ನಾವು ಆತ್ಮಿಕವಾಗಿ ನಾವು ಬೆಳೀತೇವೆ ಎಂಬುದಾಗಿ ನೋಡ್ತೇವೆ. ಒಂದು ಮರವನ್ನು ಹಾಕಿದ್ರೆ ಏನಂದ್ರೆ, ಅದು ಏನಂದ್ರೆ ಬೆಳೀತದೆ, ಫಲ ಕೊಡುತ್ತದೆ. ಅದೇ ತರ ನಾವು ಆತ್ಮಿಕವಾಗಿ ಸಹ ಬೆಳಿಬೇಕು. ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ನಾವು ಸ್ವಲ್ಪ ಹೊತ್ತು ಪ್ರಾರ್ಥನೆ ಮಾಡ್ತಿದ್ದೇವೆ, ಮತ್ತೆ ಅದೇ ತರ ನಾವು ಆತ್ಮಿಕವಾದಂತ ರೀತಿಯಲ್ಲಿ ಬೆಳೆಯಬೇಕೆಂಬುದಾಗಿ. God will give that growth. The knowledge of God is not an end in itself, but the means to grow into the likeness of Christ. Likeness of ನಾವು ಯಾವ ರೀತಿಯಲ್ಲಿ ಬೆಳಿಬೇಕೆಂಬುದಾಗಿ ನೋಡ್ತೇವೆ. How we need to grow also. We are growing in the spiritual way. At the same time, we need to be like a Christ. ಕ್ರಿಸ್ತನನ್ನು ಅನುಸರಿಸುವಂತವರಾಗಿರಬೇಕು. We need to follow the examples of Christ. Then what is the worthy walk will show the power. ಅಲ್ಲಿ ನಾವು ನೋಡ್ತಾ 11ನೇ ವಚನ, ಕೊಲೊಸ್ಸೆ 11ರಲ್ಲಿ ನೋಡ್ತೇವೆ. Then what happens, like, you know, when you are walking according to the will of the Lord, when you go spiritually, but the God will give you a power. ಅಪೊಸ್ತಲ ಕೃತ್ಯಗಳು 1:8 ನೋಡ್ತೇವೆ, ಪರಿಶುದ್ಧಾತ್ಮ ನಿಮ್ಮ ಮೇಲೆ ಬರಲು ನೀವೇನ್ ಮಾಡ್ತೀರಂತೆ? ಬಲವನ್ನ ಹೊಂದಿ ಯೆರೂಸಲೇಮಿನಲ್ಲಿಯೂ ಯೂದಾಯದಲ್ಲಿ ಸಮರ್ಯದಲ್ಲಿಯೂ ಲೋಕದ ಕಟ್ಟಕಡೆಯವರೆಗೆ ನನ್ನ ಸಾಕ್ಷಿಗಳಾಗ್ತಿದೆ ಎಂಬುದಾಗಿ ನೋಡ್ತೇವೆ. When the Holy Spirit comes upon you, you will be witnessing in Jerusalem, Judea, Samaria, to the ends of the earth. The power will come, the Holy Spirit will come.
The same way, like, when we walk a worthy life, when we walk according to that, you will grow spiritually, you will bear fruit, and also you will have a power. When you pray with the power, and the God will do miracles, God will do the great things in our life. ಅಲ್ಲಿ ಪೌಲನ ಏನಂದ್ರೆ ನೀವು ಏನಾಗ್ತೀರಿ ಅಂತೆ, the Paul used a play on the word here, the empowered with all power. ನೀವೇನಾಗ್ತೀರಿ ಅಂದ್ರೆ ಶಕ್ತಿ ಅಲ್ಲ, ಇಲ್ಲಿ ಬಲಿಷ್ಠರಾಗ್ತಾರೆ ಅಂತ, ಬಲ ಹೊಂದಿ ಮತ್ತು ಬಲಿಷ್ಠರಾಗ್ತೀರಿ ಎಂಬುದಾಗಿ. ಆತನ ಮಹಿಮಾ ಶಕ್ತಿಯ ಪ್ರಕಾರ ಪರಿಪೂರ್ಣ ಬಲ ಹೊಂದಿ ಬಲಿಷ್ಠರಾಗ್ತಾರ. ನಾಟ್ ಓನ್ಲಿ ವಿಲ್ ಸ್ಟ್ರಾಂಗ್, even extra strong ಅಂತ ನೋಡ್ತೇವೆ. ಏನಂದ್ರೆ ಕೆಲವರು ಹೇಳ್ತಾರೆ, ಕುಸ್ತಿ ಪಟ್ಟಿಗಳಲ್ಲಿ ನೋಡ್ತೇವೆ ಅಂದ್ರೆ ಅವ್ರ ಬಲ ಇದೆ ಅಂದ್ರೆ ಮೋರ್ ಪವರ್ ಅವರಿಗೆ ಉಂಟು ಎಂಬುದಾಗಿ ನೋಡ್ತೇವೆ. ಎಂಪವರ್ಡ್ ವಿತ್ ಆಲ್ ಪವರ್ ಎಂಬುದಾಗಿ ನಾವು ನೋಡ್ತೇವೆ. ಆ ರೀತಿ ಪವರ್ ಶಕ್ತಿ ಅಥವಾ ನಮಗೆ ಕೊಡುವಾತ ಆಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಅಲ್ಲಿ ನಾವು ನೋಡ್ತೀವಿ ಪೌಲನು ಮತ್ತು ಸೀಲನು ಅವ್ರು ಜೈಲಿನಲ್ಲಿ ಹಾಕ್ತಾರೆ. ಆ ಜೈಲಲ್ಲಿ ಹಾಕಿದಾಗಲೂ ಏನಂದ್ರೆ ಅವ್ರೇನಂದ್ರೆ ಅವರು ದೇವರಾತ್ಮನಿಂದ ಭರಿತರಾಗಿ ಹಾಡುಗಳನ್ನು ಹಾಡುತ್ತಾ ಪ್ರಾರ್ಥನೆ ಮಾಡ್ತಿರುವಾಗ ಏನಂದ್ರೆ ಆ ಜೈಲರು ಸಹ ದೇವರನ್ನು ಕಂಡುಕೊಳ್ತಾನೆ ಎಂಬುದಾಗಿ ನೋಡ್ತೇವೆ. ಅದೇ ತರ ಏನಂದ್ರೆ ನಿಮ್ಮಲ್ಲಿರುವಂತಹ ಒಂದು ಬಲ ಶಕ್ತಿ ಏನಂದ್ರೆ ಅನೇಕರ ರಕ್ಷಣೆಗೆ ನಡೆಸುವಂತದ್ದಾಗಿದೆ ಎಂಬುದಾಗಿ ನೋಡ್ತೇವೆ. ಒಂದು ದ ಸ್ಪಿರಿಚುವಲ್ ಇನ್ಸೈಟ್, ದ ಸೆಕೆಂಡ್ ಒನ್ ಇಸ್ ವರ್ದಿ ವಾಕ್, ದ ಥರ್ಡ್ ಒನ್ ಇಸ್ ದ ಥ್ಯಾಂಕ್ಫುಲ್ ಹಾರ್ಟ್. ಮೂರನೇದು ನೋಡ್ತೇವೆ ಏನಂದ್ರೆ ಕೃತಜ್ಞತೆ ಉಳ್ಳ ಹೃದಯ. ನಾವು ಅನೇಕ ಸಮಯದಲ್ಲಿ ನಾವು ಕೃತಜ್ಞತೆ ಇರಲ್ಲ ನಮ್ಮ ಜೀವಿತದಲ್ಲಿ. ದೇವರು ಈ ಒಂದು ಪ್ಯಾಂಡಮಿಕ್ ಸಿಚುವೇಶನ್ ದೇವ್ರು ನಮ್ಮನ್ನು ಕಾಪಾಡನೆ, ದೇವರು ನಮ್ಮ ಹೋಗ ಬರಣಗಳಲ್ಲಿ ಸಹಾಯ ಮಾಡಿದ್ದಾನೆ, ದೇವರು ನಮಗೆ ಜಾಬ್ ಕೊಟ್ಟಿದ್ದಾನೆ, ಎಲ್ಲ ಒಂದು ಕೊಟ್ಟಿದ್ದಾನೆ. ದೇವರು ಕೊಟ್ಟಿರುವಂತ ಪ್ರತಿಯೊಂದೊಂದಕ್ಕೆ ನಾವೇನಾಗ್ಬೇಕಂತೆ ಕೃತಜ್ಞತೆ ಉಳ್ಳವರಾಗಿರ್ಬೇಕು. ಅದು ಮಾತ್ರವಲ್ಲ, ದೇವರು ನನ್ನನ್ನು ನಿನ್ನನ್ನು ಆರಿಸಿಕೊಂಡಿದ್ದಾನೆ. ನಾವು ಸತ್ತರೇನೆಂದ್ರೆ ದೇವರ ಬಳಿಗೆ ಹೋಗ್ತೇವೆ, ನಾವು ದೇವರನ್ನು ಕೊಂಡಾಡುವಂತರಾಗಿದೆ, ಅಥವಾ ಆತನ ಒಂದು ಇನ್ಹೆರಿಟೆನ್ಸ್ ಅಥವಾ ಆ ಒಂದು ಹೊಂದಿಕೊಳ್ಳುತ್ತೇವೆ. ಇನ್ಹೆರಿಟೆನ್ಸ್ ಅಂದ್ರೆ ನಮ್ಮ ತಂದೆ ಆಸ್ತಿ ಏನಂದ್ರೆ ಮಗನಿಗೆ ಬರುವಂತದ್ದು. You will get the property, whatever they there, and virtually it will come to our children, like when God has given us, like that inheritance will give us that. ನಮಗೇನಂದ್ರೆ ದೇವರು ಕೊಡುವಾತನಾಗಿದ್ದಾನೆ, the eternal life ಕೊಟ್ಟಿದ್ದಾನೆ. ಅದಕ್ಕೇನಂದ್ರೆ we need to thankful to the Lord. ದೇವರು ನಮಗೆ ಅದನ್ನು ಕೊಡುವಾತನಾಗಿದ್ದಾನೆ. Be thankful that God has qualified for us an inheritance. 12ನೇ ವಚನ ನೋಡ್ತೇವೆ, giving thanks to the Father who has qualified you. He has qualified you to share the inheritance of the saints in light. Inheritance. 12ನೇ ವಚನ, ನೀವು ಬೆಳಕಿನ ರಾಜ್ಯದೊಳಗೆ ದೇವ ಜನರ ಬಾಧ್ಯತೆಯಲ್ಲಿ ಪಾಲ್ಗಾರರಾಗುವುದಕ್ಕಾಗಿ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ ತಂದೆಗೆ ಕೃತಜ್ಞತಾ ಮಾಡುವರಾಗಬೇಕೆಂತಲೂ ನಿಮ್ಮನ್ನ ಏನ್ ಮಾಡ್ತಾನೆ, ಬೇಡಿಕೊಳ್ಳುತ್ತೇನೆ. ಪೌಲನು ಪ್ರಾರ್ಥನೆ ಮಾಡುವಂತದ್ದು ಉದ್ದೇಶ ಏನಂದ್ರೆ ಅವ್ರು ಏನ್ ಮಾಡ್ಬೇಕಂತೆ, ದೇವರ ರಾಜ್ಯದೊಳಗೆ ಸೇರಿ ಆ ಬರಬೇಕಾದಂತ ಪಾಲು, ತಂದೆ ಪಾಲು ಮಕ್ಕಳಿಗೆ ಹೇಗೆ ಪಾಲು ಹಂಚಿಕೊಳ್ತಾರೆ ಅಂತ ಸಣ್ಣ ದೊಡ್ಡ ಮಗನಿಗೆ ಸಣ್ಣ ಮಗನಿಗೆ ಎಂಬುದಾಗಿ ಇನ್ಹೆರಿಟೆನ್ಸ್, ಅದೇ ತರ ಒಂದು ಆಸ್ತಿಯಲ್ಲಿ ಹೇಗೆ ಒಂದು ಪಾಲು ಬರ್ತದೋ ಆತ್ಮಿಕವಾದಂತ ಒಂದು ಇನ್ಹೆರಿಟೆನ್ಸ್, ಸ್ಪಿರಿಚುವಲ್ ಗಿಫ್ಟ್ಸ್, ಸ್ಪಿರಿಚುವಲ್ ಪವರ್, ಎವ್ರಿಥಿಂಗ್ he will get ಎಂಬುದಾಗಿ ಇಲ್ಲಿ ನಾವು ನೋಡುವಂತರಾಗಿದೆ. That's why we need to thankful to the Lord. 12, 13, 14ನೇ ವಚನ ಓದಿದಾಗ ನಮಗೆ ಗೊತ್ತಾಗ್ತದೆ ಅಂದ್ರೆ we need to thankful God. He has rescued us from a power. ಅಲ್ಲಿ ನಾವು ನೋಡ್ತಾ 13ನೇ ವಚನ, he has delivered us from the dominion of darkness and transferred us the kingdom of his beloved son. ಏನ್ ಮಾಡ್ತಾನೆ ದೇವರು ನಮ್ಮನ್ನು ಅಂಧಕಾರದ ದೊನತದಿಂದ ಬಿಡಿಸಿದ. ರೆಸ್ಕ್ಯೂಡ್ ಅಂತ ನೋಡ್ತೇವೆ. ರೆಸ್ಕ್ಯೂ, ನಾವು ಫ್ಲಡ್ಸ್ ಆಗ್ತದೆ, ಫ್ಲಡ್ಸ್ ಅಲ್ಲಿ ಏನಂದ್ರೆ ತುಂಬಾ ಮಳೆಯಿಂದ ಏನಂದ್ರೆ ಎಲ್ಲಾ ಒಂದು ಅಥವಾ ನೀರಿನ ಪ್ರಭಾವದಿಂದ ಏನಂದ್ರೆ ಅನೇಕರು ಕೊಚ್ಚಿಕೊಂಡು ಹೋಗುವಂತ ಸಮಯದಲ್ಲಿ ಅವ್ರ ನೀರಿನಲ್ಲಿ ಅಸಹಾಯಕರಾಗ್ತಾರೆ. ಅವ್ರ ರೆಸ್ಕ್ಯೂ ಟೀಮ್ ಬಂದೇನಂದ್ರೆ ಅವರನ್ನ ಏನ್ ಮಾಡ್ತಾರೆ, ಬಿಡಿಸುತ್ತಾರೆ. ಅವರನ್ನು
ಅವ್ರ ಜೀವವನ್ನು ಉಳಿಸ್ತಾರೆ ಎಂಬುದಾಗಿ ನಾವು ನೋಡ್ತೀವಿ. ಅದೇ ತರ ಒಂದು ವೇಳೆ ಆ ಒಂದು ಲ್ಯಾಂಡ್ ಸ್ಲೈಡಿಂಗ್ ಇದರಿಂದ ಏನಂದ್ರೆ ಅಥವಾ ಭೂಮಿ ಕುಸಿತದಿಂದ ಏನಂದ್ರೆ ಕೆಲವರು ಮರಳಿನಲ್ಲಿ ಬಿದ್ದೋಗ್ತಾರೆ, ಕೆಲವರು ಮನೆ ಬಿದ್ದೇನಂದ್ರೆ ಆ ಒಂದು ಮಣ್ಣಿನಲ್ಲಿ ಸಿಕ್ಕಾಕೊಂಡಿರ್ತಾರೆ. ಆ ರೆಸ್ಕ್ಯೂ ಟೀಮ್ ಬಂದೇನಂದ್ರೆ ಅವ್ರನ್ನ ತೆಗೆದು ಅಂದ್ರೆ ಅವ್ರಿಗೆ ಸೇವ್ ಮಾಡ್ತಾರೆ. The same way God has rescued us from the darkness and from the clutches of Satan. ದೇವರು ಏನಂದ್ರೆ ನಮ್ಮನ್ನು ನಿನ್ನನ್ನು ಏನ್ ಮಾಡಿದಾನೆ, ಆ ಒಂದು ದೊರೆತನದಿಂದ ಅಥವಾ ಡಾರ್ಕ್ನೆಸ್ ಇಂದ ಚೇಂಜ್ ಮಾಡಿ he has made us transformed. ಕತ್ತಲ ಜೀವಿತದಿಂದ, ಪಾಪದ ಜೀವಿತದಿಂದ ನಮ್ಮನ್ನೇನ್ ಮಾಡಿದಾನೆ, he has transformed. ನಮಗೆ ಪರಿವರ್ತನೆ ಮಾಡಿದಾನೆ, ನಮ್ಮ ಜೀವಿತಗಳನ್ನ ಏನ್ ಮಾಡಿದಾನೆ, he has transformed us. We need to be thankful to God. He has changed my life. I'm not the which was so many years when I was there young or anything like that. Our thoughts are different those days. After accepting Lord Jesus Christ, I cannot live my own understanding. I need to follow the will of the Lord. ದೇವರು ನನ್ನನ್ನು ಆ ಪಾಪದಿಂದ ಸೈತಾನದಿಂದ ಬಿಡಿಸಿದ್ದಕ್ಕೆ ನಾವೇನು ಮತ್ತೆ ದೇವರಿಗೆ ಸ್ತೋತ್ರ ಮಾಡಬೇಕು. We need to thankful to God. ದೇವರು ನಿಮ್ಮನ್ನು ಸಹ ಬಿಡಿಸಿದ್ದಾನೆ ಪ್ರಿಯರೇ, ಪಾಪದಿಂದ ಬಿಡಿಸಿ ನನ್ನ ದೇವರು ರಕ್ಷಣೆ ಕೊಟ್ಟಿದ್ದಾನೆ, ಅನೇಕ ಕಾಯಿಲೆ ಕಷ್ಟಗಳಿಂದ ಬಿಡಿಸಿ ರಕ್ಷಣೆ ಕೊಟ್ಟಿದ್ದಾನೆ. ದೇವರಿಗೆ ಸ್ತುತಿಸಿದ್ರಿ. ನಾವು ಅನೇಕ ಈ ಒಂದು ಪ್ಯಾಂಡಮಿಕ್ ಸಿಚುವೇಶನ್ ಅನೇಕರು ತಮ್ಮ ಜೀವಿತಗಳನ್ನು ಕಳೆದುಕೊಂಡು ನಮ್ಮ ಈ ಲೋಕದ ಯಾತ್ರೆಯನ್ನು ಮುಗಿಸಿದ್ದಾರೆ ಪ್ರಿಯರೇ. ಆದ್ರೆ ದೇವರು ನನ್ನನ್ನು ನಿನ್ನನ್ನಾದರೂ ಕೃಪೆಯಿಂದ ನಡೆಸಿದ್ದಾನೆ. ಅದಕ್ಕೆ we need to thankful to the Lord. ಸಮಯ ಅಭಾವದಿಂದ ನಾನು ಮುಗಿಸ್ತೇನೆ. Be thankful that God has transformed us to a kingdom. ಅದು ಮಾತ್ರವಲ್ಲದೆ ನಮ್ಮನ್ನು ಏನ್ ಮಾಡಿದ್ದಾನೆ, ನಮ್ಮನ್ನು ಟ್ರಾನ್ಸ್ಫರ್ ಮಾಡಿ ಯಾವುದೇ ರಾಜ್ಯದೊಳಗೆ ಸೇರಿಸಿದ್ದಾನೆ. ಪರಲೋಕ ಬಾಧ್ಯಸ್ಥರು. ನಾವು ಈ ಲೋಕದವರು, ಆದ್ರೆ ಈ ಲೋಕದವರು ಅಲ್ಲ, ಈ ಲೋಕದಲ್ಲಿ ಇದ್ದೇವೆ. We are in this world, we are out of the world. God has taken us and he has transformed our life. And we are ಪರಲೋಕ ರಾಜ್ಯ ಬರ್ಲಿ ಎಂಬುದಾಗಿ ನಾವು ಕರ್ತನ ಪ್ರಾರ್ಥನೆಯಲ್ಲಿ ಕೊಡ್ತೇವೆ. ದೇವರೇ ನಿನ್ನ ರಾಜ್ಯ ಬರ್ಲಿ, ಆ ಸಮಯದಲ್ಲಿ ನೀ ನನ್ನನ್ನು ಸೇರಿಸಿಕೊಳ್ಳುವಾತನಾಗಿದೆ. ಅದಕ್ಕೇನೆಂದ್ರೆ ದೇವರಿಗೆ ಕೃತಜ್ಞತೆಗಳನ್ನು ನಾವು ಸಲ್ಲಿಸುವಂತರಾಗಿದೆ. He has redeemed us. Redemption means what? Redemption ಅಂತ ನೋಡುವಾಗ ಏನಂತ ಬಿಡುಗಡೆ ಮಾಡ್ತೇನೆ ಎಂಬುದಾಗಿ ನೋಡುವಾಗ, if the kidnapper has kidnapped your family members, your wife, your son, or maybe husband, anyone like a father, if the kidnapper is kidnapped, but he will say that one, if you give some ransom, then only I will release your son or daughter, otherwise I will kill. The same way God has given ransom for us, to deliver us, the redeemed us, ನಮ್ಮನ್ನು ಬಿಡಿಸಿದನೆಂಬುದಾಗಿ ನಾವು ನೋಡುವಂತ ಆ ರೀತಿಯಾಗಿ ನಮಗೆ ಬಿಡುಗಡೆ ಕೊಟ್ಟಿದ್ದಾನೆ. ಮಗನಾದ ಯೇಸು ಕ್ರಿಸ್ತನ್ ನಮಗೋಸ್ಕರ ಕೊಟ್ಟು ಆ ರಕ್ತವನ್ನು ಸುರಿಸಿ ಏನಂದ್ರೆ ನಿನ್ನ ನನ್ನನ್ನು ಬಿಡಿಸಿದ್ದಾನೆ. He has purchased us his precious blood. ಅದಕ್ಕೋಸ್ಕರ he has redeemed us. He has changed our life. ನಾನು ಒಂದು ವಚನ ಓದಿ ನಾನು ಮುಗಿಸುತ್ತೇನೆ. ಯೋಹಾನ 3:18 John Gospel 3 verse 18. Whoever believes in him is not condemned, but whoever does not believe is condemned already, because he has not believed in the name of the only Son of God. ಆತನ ನಂಬುವವನಿಗೆ ತೀರ್ಪಾಗುವುದಿಲ್ಲ ಅಂತೆ. ನಾನು ನಂಬಿದ್ದೇನೆ, ನನಗೆ ತೀರ್ಪಿಲ್ಲ. ನ್ಯಾಯ ತೀರಿಸುವಂತ ದಿನದಲ್ಲಿ ಏನಾದ್ರೆ ನಾನು ಯೇಸು ಸ್ವಾಮಿನೇ, ನೀವು ಯೇಸು ಸ್ವಾಮಿನ ಅಂಗೀಕಾರ ಮಾಡಿದ್ರೆ ನಿಮಗೆ ತೀರ್ಪು ಆಗುವುದಿಲ್ಲ. ಆದ್ರೆ ನಂಬದವನಿಗೆ, ದೇವರು ಒಬ್ಬನೇ ಮಗನ ಹೆಸರಿನ ನಂಬದೆ ಹೋದದ್ರಿಂದ ಆಗಲೇ ತೀರ್ಪಾಯಿತು. ನಂಬದೆ ಹೋದ್ರೆ ದಂಡನೆಗೆ ಶಿಕ್ಷೆ ಆಗ್ತದೆ. ನಾವು ನಂಬಿದಕ್ಕೆ ಏನಾದ್ರೆ ನಮಗೆ ಆ ಒಂದು ತೀರ್ಪು ಇಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಯಾಕಂದ್ರೆ ನಾವು ಆ ಒಂದು ಪಾಪದಿಂದ ಬಿಡಿಸಿ ರಕ್ಷಣೆಗೆ ನಡೆಸಿದ್ದಾನೆ ಎಂಬುದಾಗಿ ನಾವು ನೋಡುತ್ತೇವೆ. ಕೊನೆಯದಾಗಿ ನಾವು ನೋಡುವಾಗ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಇದನ್ನ ನಮ್ಮ ಪ್ರಾರ್ಥನೆ ಏನಾಗಿದೆ, ನಮ್ಮ ಪ್ರಾರ್ಥನೆ ಜೀವಿತದಲ್ಲಿ ನಾವು ನೋಡ್ತೇವೆ ಏನಂದ್ರೆ we need to prophets are mentioned in the prayer, the fruit bearing, the growth, spiritual growth in our life, and we need to stronger, and we need to get strength from the word of God, and also we need to be grateful. We need to be thankful to God. ದೇವರಿಗೆ ನಾವು ಏನ್ ಮಾಡ್ಬೇಕಂದ್ರೆ ದೇವರ ವಿಶ್ವಾಸದಲ್ಲಿ ಇರ್ಬೇಕು, ನಂಬಿಕೆಯಲ್ಲಿ ಇರ್ಬೇಕು, ತಿಳುವಳಿಕೆಯನ್ನು ಹೊಂದಬೇಕು, ದೇವರ ಚಿತ್ತವನ್ನು ಕಂಡುಕೊಳ್ಳಬೇಕು, ದೇವರ ವಾಕ್ಯದಂತೆ ನಡೆಯಬೇಕು ಎಂಬುದಾಗಿ ನೋಡ್ತೇವೆ. ಆವಾಗ ದೇವರು ನಾವು ಬೆಳೀತೇನೆಂದ್ರೆ ಫಲ ಕೊಡುವಂತರಾಗಬೇಕು. ಫಲ ಕೊಡುತ್ತಾ ಏನಂದ್ರೆ ದೇವರಿಗೆ ಕೃತಜ್ಞತೆಗಳು ಸಲ್ಲಿಸುವಂತ.
ವಿ ನೀಡ್ ಟು ಗ್ರೇಟ್ಫುಲ್ ಹಾರ್ಟ್. ನಮ್ಗೆ ಅವನು ಕೆಲವ್ರು ಹೇಳ್ತಾರಲ್ಲ, ಕೆಲವರು ಸಹಾಯ ಮಾಡಿರ್ತಾರೆ ಅವರು, ಓ ನಮ್ಮಕ್ ಆರಾಮ್ ಅಂತ ಕೇಳ್ತಾರೆ. ಹಿಂದಿ ವರ್ಡ್ ನನಗೆ ಅಷ್ಟು ಗೊತ್ತಿಲ್ಲ. ಈ ನಮ್ಮಕ್ ಆರಾಮ್ ಅಂತ ಕೇಳ್ತಾರೆ ಅಂದ್ರೆ ಏನು? ಅವ್ನಿಗೆ ಎಷ್ಟು ನಾವು ಸಹಾಯ ಮಾಡಿದೀವಿ, ಅವನಿಗೆ ಕೃತಜ್ಞತೆ ಅನ್ನುವಂಥದ್ದು ಇಲ್ಲ. ಈಸ್ ಅನ್ಗ್ರೇಟ್ಫುಲ್ ಮ್ಯಾನ್ ಎಂಬುದಾಗಿ ಹೇಳ್ತಾರೆ. ಅದಕ್ಕೆ ದೇವರು ನಾವು ದೇವರಿಗೆ ಏನಾಗ್ಬೇಕಂತೆ? ವಿ ನೀಡ್ ಟು ಬಿ ಟು ಗ್ರೇಟ್ಫುಲ್ ಟು ಗಾಡ್. ನಾವು ದೇವರಿಗೆ ಉಪಕಾರ ಸ್ಮರಿಸಬೇಕು. ಸಣ್ಣ ಸಣ್ಣ ವಿಷಯಗಳಲ್ಲಿ ದೇವರು ನಿನ್ನನ್ನು ಕಾಪಾಡಿದ್ದಾನೆ ಎಂಬುದಾಗಿ ನೋಡುವಾಗ ಅದಕ್ಕೆ ವಿ ನೀಡ್ ಟು ಗ್ರೇಟ್ಫುಲ್ ಟು ದ ಲಾರ್ಡ್. ಆ ರೀತಿ ಆಗುವಂತೆ ದೇವರು ನಡೆಸಲಿ. ನಾವು ಆತ್ಮಿಕವಾಗಿ ಫಲ ಕೊಡುವಂತವರಾಗಿರೋಣ ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸುವಂತರಾಗಿರೋಣ. ದೇವರು ಆ ರೀತಿ ನಡೆಸುವಂತೆ ಕಾರ್ಯ ಮಾಡ್ಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಸ್ವಾಮಿ, ನಿನ್ನ ಒಂದು ಪ್ರೀತಿ, ಕೃಪೆ, ಆಶೀರ್ವಾದಗಳಿಗಾಗಿ ಸ್ತೋತ್ರ. ಕರ್ತನೆ, ನಾವು ಆತ್ಮಿಕ ಜ್ಞಾನವನ್ನು ಹೊಂದಿ ನಿನ್ನ ಒಂದು ಚಿತ್ತವನ್ನು ಅರ್ಥಿಕೊಂಡು ಕರ್ತನೆ ನಿನ್ನ ವಾಕ್ಯದಲ್ಲಿ ಬೆಳೆಯುತ್ತಾ, ನಿನ್ನ ವಾಕ್ಯದಲ್ಲಿ ನಡೆಯುತ್ತಾ ಫಲ ಕೊಡುವಂತರಾಗಿ, ಕೃತಜ್ಞತೆ ಉಳ್ಳವರಾಗಿ ಜೀವಿಸುವಂತೆ ನಿನ್ನ ಕೃಪೆ ಕೊಡು. As Lord, as Paul prayed, Lord, the spiritual insights, when we get, Lord, knowing the will of the Lord in our life, as obeyed your word of God, and also when we walk worthy life, and we go spiritually, and we will be stronger, and also we may bear fruit, Lord. And also, Lord, we give us the thankful heart. Thank you, Lord, you have blessed us. Thank you, Lord, all the blessing you have chosen us, you have called us, and we have the inheritance, the kingdom of God. You have given to us, Lord, the eternal life, everlasting life, the peace which you have given to us, Lord. We're thankful unto you, Lord. We're grateful unto you, Lord. Send us your blessing and bless our congregation members and all those who watch and all those who view these YouTube channels and our online service, Lord. Bless them, bless their homes, Lord. Take care of them and be with them, Lord. We give all the glory and honor to you. We have this prayer in the most precious name of Lord and Savior Jesus Christ. Amen. Amen. ಕೊನೆಯ ಒಂದು ಗೀತವನ್ನು ಆಡಿಕೊಳ್ಳೋಣ. We'll sing 1, 5, 3, first, second and the fifth stanza. ಆಗ ದೇವರಿಗೋಸ್ಕರ ಕಾಣಿಕೆ ತೆಗೆಯಲಾಗುವುದು.
ಪ್ರೀತಿಯುಳ್ಳ ಸ್ವಾಮಿ, ನಿನ್ನ ಬಳಿಗೆ ಬಂದು ನಾವು ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ. ಹಾಗೂ ಕರ್ತ ನಿನ್ನ ಸೇವೆಗಾಗಿ ನಿನ್ನ ರಾಜ್ಯದ ಅಭಿವೃದ್ಧಿಗೋಸ್ಕರ ತಂದು ಅರ್ಪಿಸಿರುವಂತ ಕಾಣಿಕೆ ನಿನ್ನ ಆಶೀರ್ವಾದ ನೀಡು. ಕಾಣಿಕೆ ಒಂದು ಯಾವುದು ಸೇವೆಗಾಗಿ ಉಪಯೋಗಿಸಲ್ಪಡುತ್ತಿದೆಯೋ ಅದು 30, 60, 100 ಫಲಪಡಿಸಲಿಕ್ಕಾಗುವಂತ ಆಶೀರ್ವದಿಸಿ ನಮ್ಮನ್ನು ಆಶೀರ್ವದಿಸಿ ಕಳಿಸಿಕೊಡು ಎಂಬುದಾಗಿ ಪ್ರಾರ್ಥನೆ ಹೆಸರಿನಲ್ಲಿ ಬಿಡುತ್ತೇವೆ. ಆಮೆನ್. ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯ ದೇವರ ಪ್ರೀತಿ, ಪರಿಶುದ್ಧಾತ್ಮನ ನಿತ್ಯ ಸಹವಾಸ ಐಕ್ಯತೆ ಈಗಲೂ ಯಾವಾಗಲೂ ನಿಮ್ಮೆಲ್ಲರೊಂದಿಗೆ ಸದಾಕಾಲ ನೆಲೆಯಾಗಿರಲಿ. ಆಮೆನ್. God bless you. Peace be with you. Peace be God.